ಸಿಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಕಾಮಾಕ್ಷಿ ಶಶಿಧರ್. ಮೊದಲಿಗೆ ಹೆಡ್ಲೈನ್ಸ್. ಲಜ್ಜೆಗೆಟ್ಟ ಸರ್ಕಾರಗಳ ಕಣ್ಣು ತೆರೆಸಲು ಲಕ್ಷ ಸಹಿ ಸಂಗ್ರಹ ಕಾರ್ಯಕ್ರಮಕ್ಕೆ ಚಾಲನೆ. ಡಯಾಲಿಸಿಸ್ ರೋಗಿಯಿಂದಲೇ ಮೊದಲ ಸಹಿ. ಹೆಚ್ಎನ್ ವ್ಯಾಲಿ ತ್ಯಾಜ್ಯ ನೀರು 3ನೇ ಹಂತದಲ್ಲಿ ಶುದ್ಧೀಕರಣವಾಗಬೇಕು. ಕೃಷ್ಣಾ ನದಿ ನೀರು ಹರಿಸಲು ಆಗ್ರಹ. ಕೆಂಪೇಗೌಡ ಕಾನೂನು ಕಾಲೇಜು ವಿದ್ಯಾರ್ಥಿನಿಯ ಕಾಲ ಮೇಲೆ ಸರ್ಕಾರಿ ಬಸ್ ಹರಿದ ಪ್ರಕರಣ. ಆಸ್ಪತ್ರೆಗೆ ಭೇಟಿ ನೀಡಿ ವಿದ್ಯಾರ್ಥಿನಿ ಕ್ಷೇಮ ವಿಚಾರಿಸಿದ ರಕ್ಷಾ ರಾಮಯ್ಯ. ಕುಟುಂಬಸ್ಥರಿಗೆ ಸಾಂತ್ವನ. ಭೂನೀಲಾ ಸಮೇತ ಗಡಿದಂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಸಂಪನ್ನ. ರಥೋತ್ಸವಕ್ಕೆ ಸಾಕ್ಷಿಯಾದ ಸಹಸ್ರಾರು ಭಕ್ತರು. ದನಗಳಿಲ್ಲದೆ ಕಳೆಗುತ್ತಿದ ದನಗಳ ಜಾತ್ರೆ. ಜಿಲ್ಲಾಧಿಕಾರಿ ಜಿ ಪ್ರಭು ಭಾಗಿ. ವಾರ್ತೆಗಳ ವಿವರ. ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲ, ಸಹನೆ ಹೊಡೆದಿದೆ. ನಿಮ್ಮ ಕಾಲರ್ ಪಟ್ಟಿ ಹಿಡಿದು ಕೇಳುವ ಸಮಯ ಹತ್ತಿರ ಇದೆ. ಲಕ್ಷ ಸಹಿ ಸಂಗ್ರಹ ಅಭಿಯಾನಕ್ಕೆ ಬಗ್ಲಿಲ್ಲ ಎಂದ್ರೆ ರಕ್ತದಿಂದ ಸಹಿ ಸಂಗ್ರಹ ಅಭಿಯಾನ ಮಾಡುತ್ತೇವೆ. ಆಗ್ಲಾದ್ರೂ ನಮ್ಮ ರಕ್ತ ಕುಡಿದಾದ್ರೂ ಸರ್ಕಾರಕ್ಕೆ ಬುದ್ಧಿ ಬರುತ್ತಾ? ನಿಮ್ಮಪ್ಪನ ಆಸ್ತಿ ಕೇಳುತ್ತಿಲ್ಲ, ನೀರು ಕೇಳ್ತಿರೋದು ನಿಮ್ಮಪ್ಪನ ಮನೆಯಿಂದ ತರ್ತೀರಾ? ಹುಷಾರ್ ಎಂದು ಸಂದೀಪ್ ರೆಡ್ಡಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ರು. ಹೀಗೆ ಹೆಚ್ಎನ್ ವ್ಯಾಲಿ ನೀರನ್ನ 3ನೇ ಹಂತದ ಶುದ್ಧೀಕರಣ ಮಾಡಲೇಬೇಕೆಂದು ಒತ್ತಡ ಒಂದೆಡೆಯಾದರೆ, ಮತ್ತೊಂದೆಡೆ ಕೃಷ್ಣಾ ನದಿಯ ನೀರನ್ನ ಚಿಕ್ಕಬಳ್ಳಾಪುರಕ್ಕೆ ಹರಿಸಬೇಕೆಂದು ಒತ್ತಾಯಿಸಿ ಚಿಕ್ಕಬಳ್ಳಾಪುರ ಜೀವಜಲ ಜಾಗೃತಿ ವೇದಿಕೆಯಿಂದ ಲಕ್ಷ ಸಹಿ ಸಂಗ್ರಹ ಅಭಿಯಾನವನ್ನ ಚಿಕ್ಕಬಳ್ಳಾಪುರ ನಗರ ಕಂದವಾರ ಕೆರೆ ಬಳಿ ಹಮ್ಮಿಕೊಳ್ಳಲಾಗಿತ್ತು. ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಹಾಗೂ ಬಿಜೆಪಿ ಯುವ ಮುಖಂಡ ಸಂದೀಪ್ ರೆಡ್ಡಿ ಸಹಿ ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇದೇ ವೇಳೆ ಯುವಕರು, ಮಹಿಳೆಯರು ಸೇರಿದಂತೆ ಸುಮಾರು 100 ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಸಹಿ ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಸಾಥ್ ನೀಡಿದರು. ಇದೇ ವೇಳೆ ಮಾತನಾಡಿದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಸಂದೀಪ್ ರೆಡ್ಡಿ, ಸರ್ಕಾರದ ವಿರುದ್ಧ ಜನರು ಎಷ್ಟೇ ಪ್ರತಿಭಟನೆ, ಹೋರಾಟಗಳು ನಡೆಸಿದ್ರೂ ಕಿವಿ ಕೊಡಲ್ಲ. ಆದರೆ ಎಲೆಕ್ಷನ್ ಸಂದರ್ಭದಲ್ಲಿ ಘೋಷಣೆ ಮಾಡ್ತಾರೆ. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಶೌಚಾಲಯಕ್ಕೆ ಶುದ್ಧೀಕರಣ ನೀರು ಕೊಡ್ತಾರೆ. ನಾವು ಕುಡಿಯುವುದಕ್ಕೆ ನೀರು ಕೇಳಿದ್ರು, ಸರ್ಕಾರಕ್ಕೆ ನೀರು ಕೊಡಲು ಯೋಗ್ಯತೆ ಇಲ್ಲ. ಹೋರಾಟಗಳು ಏನು ಇವತ್ತಿನ ಸರ್ಕಾರಗಳ ಅವರಿಗೆ ಗೊತ್ತಾಗ್ತಿದೆ, ಹೋರಾಟ ಮಾಡ್ತಿರೋದು ಗೊತ್ತಾಗ್ತಿದೆ, ಆ ಬಿಸಿ ತಟ್ತಿದೆ. ಆದರೆ ಏನು ಮೀಸೆ ಮಣ್ಣಾಗಲ್ಲ ಅಂತಾರಲ್ಲ, ಜಟ್ಟಿ ಬಿದ್ದರೂ ಮೀಸೆ ಮಣ್ಣಾಗಲ್ಲ ಅನ್ನೋ ಒಂದು ಗಾದೆ ಪ್ರಕಾರ ನಾವು ಯಾಕೆ ಇವ್ರು ಹೇಳಿದ ತಕ್ಷಣ ಒಪ್ಪಬೇಕು, ಅಥವಾ ಈಗ ಮಾಡಿದ್ರೆ ನಮಗೇನು ಲಾಭ, ಎಲೆಕ್ಷನ್ ಟೈಮಲ್ಲಿ ಮಾಡಿದ್ರೆ ಆಗ್ಬೋದಾ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಈ ಸರ್ಕಾರಗಳಿದೆ. ಆದರೆ ನೀವು 100% ನಂಗೆ ಗೊತ್ತಿದೆ, ಎಲೆಕ್ಷನ್ಗೆ ಮೊದಲು ನೀವು ಘೋಷಣೆ ಮಾಡ್ತೀರಾ ಟರ್ಷರಿ ಟ್ರೀಟ್ಮೆಂಟ್ಗೆ. ಆದರೆ ಅದಕ್ಕೆ 2 ವರ್ಷ ಟೈಮ್ ಇದೆ. ಆವತ್ತು ನೀವು ತಿಪ್ಪೆ ಸಾರಿಸಿ ಹೋಗೋವಂಥ ಕೆಲಸ ಮಾಡ್ತೀರಾ. ಆದರೆ ಅದಕ್ಕೆ ನಾವು ಒಪ್ಪಲ್ಲ. 2 ವರ್ಷ ನನ್ನ ಜನಗಳಿಗೆ ನಾವು ವಿಷ ಕುಡಿಸ್ಕೊಂಡು ನಾವಿಲ್ಲಿ ಬದುಕೋಕ್ಕೆ ನಾವು ರೆಡಿ ಇಲ್ಲ. ನನ್ನ ತಂದೆ ತಾಯಿಗಳು, ನಮ್ಮ ಮಕ್ಕಳು, ನಮ್ಮ ಮನೆಯಲ್ಲಿರುವಂತಹ ಹೆಣ್ಣುಮಕ್ಕಳು ಈ ಒಂದು ನೀರನ್ನು ಕುಡಿದು ಏನಾಗುತ್ತೆ ಅನ್ನೋದು ಒಂದು ಪರಿಜ್ಞಾನ ಇಲ್ಲ. ಅದಕ್ಕೋಸ್ಕರ ಇವತ್ತು ಮುಂದಿನ ಹಂತವಾಗಿ ಲಕ್ಷ ಸಹಿ ಅಭಿಯಾನ ಅನ್ನುವಂತಹ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ. ಅದಕ್ಕೆ ಇವತ್ತು ಚಾಲನೆಯನ್ನು ಸಹ ಕೊಟ್ಟಿದ್ದೀವಿ. ಚಾಲನೆಯನ್ನು ಕೊಟ್ಟಿದ್ದು ವಿಶೇಷವಾಗಿ ಏನಂತಂದರೆ, ಒಬ್ಬ ಡಯಾಲಿಸಿಸ್ ಪೇಷಂಟ್ 35 ವರ್ಷದ ಹುಡುಗ, ನಿಜಕ್ಕೂ ಆ ಹುಡುಗನ ನೋಡಿದ್ರೆ, ಅವ್ರ ತಾಯಿನ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಬಡ ಕುಟುಂಬ, ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಡಯಾಲಿಸಿಸ್ ಮಾಡಿಸ್ಕೊಳೋಂತಹ ಪರಿಸ್ಥಿತಿ. ಆ ಹುಡುಗ ಈಗಾಗಲೇ ಅರ್ಧ ಶಕ್ತಿಯನ್ನು ಕಳ್ಕೊಂಬಿಟ್ಟಿದ್ದಾನೆ. ಆ ತಾಯಿಯಂತೂ ಅಸಹಾಯಕತೆ ನೋಡೋಕ್ಕಾಗೋದಿಲ್ಲ. ಅಂತಹ ಇನ್ನಷ್ಟು ಅಸಹಾಯಕ ಕುಟುಂಬಗಳನ್ನು ತಯಾರಿ ಮಾಡುವಂತಹ ಹೊರಟಿರುವಂತಹ ನನ್ನ ಸರ್ಕಾರಕ್ಕೆ ಚೀಮಾರಿ ಆಗ್ತಾ, ನನ್ನ ಸರ್ಕಾರಕ್ಕೆ ಕಾಲರ್ ಪಟ್ಟಿ ಹಿಡ್ಕೊಂಡು ಕೇಳ್ತಾ, ದಯವಿಟ್ಟು ನಮಗೆ ಶುದ್ಧ ನೀರನ್ನು ಕೊಡಿ, 3ನೇ ಹಂತದ ಶುದ್ಧೀಕರಣ ಆಗಲೇಬೇಕು. ಜೊತೆಗೆ ಕೃಷ್ಣಾ ನದಿಯನ್ನು ನೀರನ್ನು ಬರುವಂತಹ ಕೆಲಸವನ್ನು ಸಹ
ಸರ್ಕಾರಗಳು ಮಾಡಬೇಕು ಅಂತೇಳಿ ಇವತ್ತು ಲಕ್ಷ ಸಹಿ ಸಂಗ್ರಹ ಅಭಿಯಾನ ಅನ್ನೋಂಥ ಕಾರ್ಯಕ್ರಮನ ನಾವು ಪ್ರಾರಂಭ ಮಾಡಿದ್ವಿ. ಇನ್ನು ಸ್ಥಳೀಯ ಶಾಸಕರಂತೂ ಕಾಣೋದೇ ಇಲ್ಲ. ನೀವು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿ ನಿಮ್ಮ ಹಿಂದೆ ಇರ್ತೇವೆ, ಆದರೆ ಚಿಕ್ಕಬಳ್ಳಾಪುರ ಜನರು ವಿಷ ನೀರು ಕುಡಿಯುತ್ತಿದ್ದಾರೆ. ನೀವಿನ್ನೂ ಯಾವಾಗ ಒಳ್ಳೆಯ ನೀರನ್ನು ಕೊಡ್ತೀರಾ? ನಿಮ್ಮನ್ನು ನಂಬಿ 2 ಲಕ್ಷ ಜನ ಮತ ನೀಡಿದ್ದಾರೆ. ಪ್ರಸ್ತುತ ನಿಮಗೆ ಗೌರವ ಕೊಡುತ್ತಿದ್ದೇವೆ, ಮುಂದೆ ಇದೇ ರೀತಿ ಇರಲ್ಲ, ಬೇರೆ ರೀತಿ ಇರುತ್ತೆ. ಶಾಸಕರೇ ಚಿಕ್ಕಬಳ್ಳಾಪುರ ಬರೋದಕ್ಕೆ ಭಯ ಬೀಳಬೇಕಾಗುತ್ತದೆ. ಅಂತಹ ಪರಿಸ್ಥಿತಿ ಬರುವಂತಹ ಕೆಲಸ ಮಾಡ್ತಿದ್ದೀರಾ. ನಿಮ್ಮಪ್ಪನ ಆಸ್ತಿ ಕೇಳ್ತಿಲ್ಲ, ನೀರನ್ನು ಮಾತ್ರ ಕೇಳುತ್ತಿರೋದು. ನಿಮ್ಮಪ್ಪನ ಮನೆಯಿಂದ ತರ್ತೀರಾ, ಹುಷಾರೆಂದು ಖಡಕ್ಕಾಗಿ ಎಚ್ಚರಿಕೆ ನೀಡಿದ್ದಾರೆ. ಇವತ್ತು ನನ್ನ ಮಂತ್ರಿಗಳ ಮಾತು ಕೇಳ್ತಾ ಇದ್ದೆ ನಾನು ಯಾವುದೋ ಒಂದು ವಿಡಿಯೋದಲ್ಲಿ. ಅವ್ರು ಹೇಳ್ತಿದ್ರು ಏನು ಕೂಗೇನು ಎದ್ದಿದೆ, ಟರ್ಷರಿ ಟ್ರೀಟ್ಮೆಂಟ್ ಬೇಕು ಅಂತ. ಈಗ ಹೊಸದಾಗಿ ಏನು ನಾವು ಯಂತ್ರಗಳಾಗ್ತಾ ಇದ್ದಾರೆ BWSSB, ಟರ್ಷರಿ ಟ್ರೀಟ್ಮೆಂಟ್ ಅಷ್ಟೇ ಒಳ್ಳೆ ನೀರು ಬರುತ್ತೆ ಅಂತ. ತಮ್ಮ ಗಮನಕ್ಕಿರಲಿ, ಏನು ಏರ್ಪೋರ್ಟಲ್ಲಿ ಫ್ಲಶ್ಗೆ ವಾಟ್ರ್ ಹೋಗೋದಕ್ಕೆ ಟರ್ಷರಿ ಟ್ರೀಟ್ಮೆಂಟ್ ಮಾಡಿ ಕೊಡ್ತಾ ಇದ್ದಾರೆ ರೀ. ಏನು ಏರ್ಪೋರ್ಟಿಂದ ಅಲ್ಲಿ ಹೋಗೋ ಅಂಥ ಜನಗಳು ಆಕಾಶದಿಂದ ಉದ್ರೋರ ಟಾಯ್ಲೆಟ್ ತೊಳೆಯೋಕ್ಕೆ ಟರ್ಷರಿ ಟ್ರೀಟ್ಮೆಂಟ್ ರೀ. ನಾವು ಕುಡಿಯೋ ನೀರು ಕೇಳ್ತಾ ಇರೋದು ಮಾನ ಮರ್ಯಾದೆ ಇಲ್ವಾ ನಿಮಗೆ? ಟರ್ಷರಿ ಟ್ರೀಟ್ಮೆಂಟ್ ಯಾವಾಗ ಕೊಡ್ತೀರಾ? ನಮ್ಮ ಶಾಸಕರಂತೂ ಏನು ಕಾಣೋದೇ ಇಲ್ಲ. ಯಾವಾಗಾದರೂ ಬರ್ತಾರೆ, ನಮ್ಮ ಏನೋ ಪಾಪ ನಮ್ಮೂರು ನಮ್ಮ ಚಿಕ್ಕಬಳ್ಳಾಪುರ ಏನೋ ಮಾಡ್ತಾರೆ, ಮಾಡಲಿ. ಹೊಸದು ಏನು ಮಾಡಿದ್ರು ನಾವು ನಿಮ್ಮ ಜೊತೆ ನಿಂತ್ಕೊತೀವಿ. ಅದ್ರ ಮುಖಾಂತರ ಆಗಿರೋದೇನು ರೀ ಶಾಸಕರೇ? ಯಾವಾಗ ರೀ ನಾವು ವಿಷ ನೀರು ಕುಡಿಯೋದನ್ನ ಕಡಿಮೆ ಮಾಡಿಸೋದು? ನೀವು ಒಳ್ಳೆ ನೀರು ಕೊಡಪ್ಪ. ಇನ್ನು 1.5 ವರ್ಷ ಇಲ್ಲ ನಿಂದು. ನೀನಿವಾಗ ನಿಮ್ಮದೇ ಆದ ಒಂದು ಏನು ರಾಜಕೀಯ ನೋಡಿಕೊಂಡು, ನಿಮ್ಮ ಆಟ ನೋಡಿಕೊಂಡು, ನಿಮ್ಮ ಪಕ್ಷದ್ದೇ ಕೆಲಸ ನೋಡಿಕೊಂಡು ಇದೇ ಆಗೋದ್ರೆ ನಮ್ಮನ್ನು ಚಿಕ್ಕಬಳ್ಳಾಪುರದ 2 ಲಕ್ಷ ಜನ ನಿನ್ನ ನಂಬಿ ಓಟ್ ಹಾಕಿದ್ರಲ್ಲಪ್ಪ. ಬೆಳಗ್ಗೆ ಇದ್ದರೆ ಒಬ್ಬ ಬಡವನಿಂದ ಹಿಡಿದು ಸಾಹುಕಾರನವ್ರಿಗೂ ಟ್ಯಾಕ್ಸ್ ಕಟ್ತಾನಲ್ಲಯ್ಯ, ಅವ್ರಿಗೆ ಯಾವತ್ತೂ ನೀವು ಮಾಡೋದು? ನಮ್ಮ ಸಹನೆಯ ಕಟ್ಟೆ ಹೊಡಿತಾ ಇದೆ. ನಿಮಗೆ ಮರ್ಯಾದೆ ಏನು ಕೊಡ್ತಾ ಇದ್ವಿ, ಬಹುವಚನದಲ್ಲಿ ಮಾತಾಡ್ತಾ ಇದ್ವಿ, ಆ ಮಾತುಗಳಿಂದ ಮೇಲೆ ಚೇಂಜ್ ಆಗುತ್ತೆ. ಅದು ನನ್ನೊಬ್ಬನ ಮಾತಲ್ಲ, ಇಡೀ ಚಿಕ್ಕಬಳ್ಳಾಪುರದ ಮಾತಾಗುತ್ತೆ. ನೀವು ಚಿಕ್ಕಬಳ್ಳಾಪುರಕ್ಕೆ ಬರೋದಕ್ಕೆ ಭಯ ಬೀಳಬೇಕು. ಅಂತಹ ಪರಿಸ್ಥಿತಿ ತಂದುಕೊಂತ ಇದ್ದೀರ ನೀವೇ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಕಳೆದ ವಾರ ವಿದ್ಯಾರ್ಥಿನಿಯ ಮೇಲೆ KSRTC ಬಸ್ ಹರಿದು ಗಂಭೀರವಾಗಿ ಗಾಯಗೊಂಡ ವಿದ್ಯಾರ್ಥಿನಿ ಖಾಸಗಿ ಆಸ್ಪತ್ರೆಯಲ್ಲಿ ಜೀವಮರಣ ಹೋರಾಟ ನಡೆಸುತ್ತಿರುವ ಹಿನ್ನೆಲೆಯಲ್ಲಿ ಭೇಟಿ ನೀಡಿ ಯೋಗಕ್ಷೇಮ ವಿಚಾರಿಸಿದ AICC ಸದಸ್ಯ ರಕ್ಷಾರಾಮಯ್ಯ ಈ ಕುರಿತು ಒಂದು ವರದಿ. ಚಿಕ್ಕಬಳ್ಳಾಪುರ ನಗರದ ಹೊರವಲಯದ SJCIT ಕಾಲೇಜಿನ ಬಳಿ ಕಳೆದ ಶನಿವಾರದಂದು KSRTC ಬಸ್ ಚಾಲಕನ ಆತುರದ ಎಡವಟ್ಟಿಗೆ ವಿದ್ಯಾರ್ಥಿನಿಯ ಭವಿಷ್ಯವೇ ಬಲಿಯಾಗಿರುವ ಘಟನೆ ನಡೆದಿತ್ತು. ಕೆಂಪೇಗೌಡ ಕಾನೂನು ಕಾಲೇಜಿನ ವಿದ್ಯಾರ್ಥಿನಿ ಬಸ್ ಹತ್ತುವ ಭರದಲ್ಲಿ ಡೋರ್ನಲ್ಲಿ ನಿಂತಿದ್ದು ಬಸ್ ಸಡನ್ ಮೂವ್ ಆದ ಕಾರಣ ಆಯತಪ್ಪಿ ಕೆಳಗೆ ಬಿದ್ದಿದ್ದು. ಈ ವೇಳೆ ಬಸ್ನ ಹಿಂಬದಿಯ ಚಕ್ರಗಳು ವಿದ್ಯಾರ್ಥಿನಿಯ ಕಾಲುಗಳ ಮೇಲೆಯೇ ಹರಿದು ಕಾಲುಗಳು ಸಂಪೂರ್ಣ ಅಪ್ಪಚ್ಚಿಯಾಗಿತ್ತು. ಇದರಿಂದ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದ ವಿದ್ಯಾರ್ಥಿನಿಯನ್ನ ಕೂಡಲೇ ಆಸ್ಪತ್ರೆಗೆ ರವಾನೆ ಮಾಡಿದ್ರಿಂದ ಸಾವಿನಿಂದ ಪಾರಾಗಿದ್ದಳು. ಘಟನೆಯಲ್ಲಿ ಕಾಲುಗಳು ಕಂಪ್ಲೀಟ್ ಅಪ್ಪಚ್ಚಿಯಾಗಿರೋದ್ರಿಂದ ಕಾಲುಗಳು ಉಳಿಯೋದು ಸಹ ಅನುಮಾನ ಎಂಬಂತಾಗಿತ್ತು. ಚಿಕ್ಕಬಳ್ಳಾಪುರದ ಖಾಸಗಿ ಆಸ್ಪತ್ರೆಯಲ್ಲಿ 2 ಚಿಕಿತ್ಸೆ ಮಾಡಿದ್ದು ಜೀವನ್ಮರಣದ ಹೋರಾಟ ನಡೆಸುತ್ತಿದ್ದಾಳೆ. ಹೀಗಿರುವಾಗ ಕಾಂಗ್ರೆಸ್ AICC ಸದಸ್ಯ ರಕ್ಷಾರಾಮಯ್ಯ ವಿದ್ಯಾರ್ಥಿನಿ ಚಿಕಿತ್ಸೆ ಪಡೆಯುತ್ತಿದ್ದ ಖಾಸಗಿ ಆಸ್ಪತ್ರೆಗೆ ಭೇಟಿ ನೀಡಿ ವಿದ್ಯಾರ್ಥಿನಿಯ ಪೋಷಕರ ಜೊತೆ ಯೋಗಕ್ಷೇಮ ವಿಚಾರಿಸಿ ವೈದ್ಯರಿಂದ ಮಾಹಿತಿ ಪಡೆದುಕೊಂಡು ವಿದ್ಯಾರ್ಥಿನಿಯ ಪರ ನಿಲ್ಲುವುದಾಗಿ ಭರವಸೆ ನೀಡಿದ್ದಾರೆ. ಅಲ್ಲದೆ ಸರ್ಕಾರದಿಂದ ವಿದ್ಯಾರ್ಥಿನಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ಒದಗಿಸಿಕೊಡುವ ಕೆಲಸ ಮಾಡಿಕೊಡುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಹೋದ ವಾರದಲ್ಲಿ ಒಂದು KSRTC ಮತ್ತು ಈ ಮಗುದೊಂದು ಘಟನೆ ಆಗಿತ್ತು, ಆಕ್ಸಿಡೆಂಟೇ ಅಂತ ಹೇಳ್ಬೋದಲ್ಲಿ. ಸರ್ಕಾರದಿಂದ, ನಮ್ಮ ಸ್ಥಳೀಯ ಪ್ರತಿಯೊಬ್ಬರ ನಾಯಕರುಗಳಿಂದ, ಯುವಕರಿಂದ ಹೆಚ್ಚಾಗಿ ಆ ಕಾಲೇಜಿನ ಯುವಕರು ಬಂದು ನಮ್ಮ ಯಾವ ರೀತಿಯ ಒಂದು ಸಪೋರ್ಟ್ ಮಾಡಿದ್ದಾರೆ ಅಂದರೆ ಇಟ್ ಈಸ್ ಅ ವೆರಿ ಸ್ಯಾಟಿಸ್ಫೈಯಿಂಗ್ ಆ್ಯಂಡ್ ನೋಟಬಲ್ ಇವೆಂಟ್. ಯಾಕಂದರೆ ಇಂಥ ಒಂದು ಇನ್ಸಿಡೆಂಟು ಆಗಲ್ಲ ಅಂತ ಹೇಳಲ್ಲ, ಆದರೆ ಈ ಒಂದು ಮಟ್ಟಕ್ಕೆ ಅದಕ್ಕೆ ಒಂದು ನ್ಯಾಯ ಕೊಡಿಸುವಂಥ ಕೆಲಸ ನಮ್ಮ ಚಿಕ್ಕಬಳ್ಳಾಪುರ ದೇವನಹಳ್ಳಿ ಜನತೆ ಮಾಡಿದ್ದಾರೆ. ಇಲ್ಲಿ ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ರಾಮಲಿಂಗರೆಡ್ಡಿ ಸಾಹೇಬರು, ನಮ್ಮ ಸ್ಥಳೀಯ ಶಾಸಕರು, ನಮ್ಮ KH ಮುನಿಯಪ್ಪ ಸಾಹೇಬರು, ಎಲ್ಲರೂ ಪ್ರತಿಯೊಬ್ಬರು ಕುಟುಂಬದವ್ರ ಜೊತೆ ಮಾತಾಡಿ ಅವ್ರಿಗೊಂದು ಸಪೋರ್ಟ್ ಸಿಸ್ಟಮನ್ನು ಕೊಟ್ಟು ಇಲ್ಲಿ ಹಾಸ್ಪಿಟಲಲ್ಲಿ ಯಾವುದೇ ರೀತಿಯ ಒಂದು ಪೇಮೆಂಟ್ಗಳಾಗ್ದಿರ ಈ ಮಗುಗೆ ನ್ಯಾಯ ಸಿಗಬೇಕು ಅಂತ ಮಾಡಿಸ್ಕೊಟ್ಟಿದ್ದಾರೆ. ಆ ಡ್ರೈವರ್ಗಳು ಸಸ್ಪೆನ್ಷನಲ್ಲಿದ್ದಾರೆ, ಇವಾಗ ಅವ್ರ ಮೇಲೆ ಎಂಕ್ವೈರಿ ಕೂರುತ್ತೆ. ಇಂಥ ಒಂದು ಇನ್ಸಿಡೆಂಟ್ಗಳು ಸ್ವಲ್ಪ ಆದಷ್ಟು ಹೆಚ್ಚಾಗಿ ನಾವು ಅವಾಯ್ಡ್ ಮಾಡುವಂಥ ಒಂದು ಸ್ಟೂಡೆಂಟ್ಸ್ಗೆ
ಎಜುಕೇಟ್ ಮಾಡುವಂಥ ಕೆಲಸ ಮಾಡಬೇಕು ನಾವೆಲ್ಲ. ಸೊ ಇವಾಗ ಬಸ್ಗಳು ಹೆಚ್ಚು ಮಾಡಬೇಕಾಗುತ್ತೆ, ಯಾಕಂದರೆ ಆವತ್ತಿನ ದಿನ ಆ ಬಸ್ಸು ತುಂಬ ಫುಲ್ ಕೆಪಾಸಿಟಿ ನಡೀತಾ ಇತ್ತು. ಅದನ್ನು ಸ್ವಲ್ಪ ಹೆಚ್ಚು ಮಾಡಿ ಇನ್ನೂ ಒಂದು 8ರಿಂದ 10 ಆಗಲಿ 10ರಿಂದ 15 ಬಸ್ಗಳಾಗಲಿ ಈ ನಮ್ಮ ಚಿಕ್ಕಬಳ್ಳಾಪುರ ದೇವನಹಳ್ಳಿ ರೀಜನ್ಗಳು ಬರಬೇಕು ಅಂತ ನಾವು ಸಾರಿಗೆ ಮಂತ್ರಿಗಳ ಮನವಿ ಮಾಡ್ಕೊಂಡಿದ್ದೀವಿ. ಭಾಳಷ್ಟು ಸರ್ಜರಿಗಳು ಬೇಕಾಗುತ್ತೆ. ಇವಾಗಲೇ 2 ಸರ್ಜರಿ ಹಾಸ್ಪಿಟಲ್ ಮಾಡಿದ್ದಾರೆ, ಇನ್ನೂ 3 ಸರ್ಜರಿಗಳು ಬೇಕಾಗುತ್ತೆ. ಇದು ಆರ್ಥೋಪೆಡಿಕ್ ಅಂದರೆ ಅದು ಎಕ್ಸ್ಟ್ರಾ ಟೈಮು ಎತ್ಕೊಳ್ಳುತ್ತೆ. ರೆಗ್ಯುಲರ್ ಒಂದು ಕೋಲ್ಡು ಕಾಫ್ ಏನಾದಿದ್ರೆ ಒಂದು 2-3 ಡೇಸ್ಗೆ ಹೋಗುತ್ತೆ. ಅದು ಆರ್ಥೋಪೆಡಿಕ್ ಅಂದರೆ ನ್ಯಾಚುರಲ್ ಹೀಲಿಂಗ್ ಆಗಬೇಕು. ಅದಕ್ಕೆ 1.5 ತಿಂಗಳಿಂದ 2 ತಿಂಗಳು ಬರೀ ಬೇಸಿಕ್ ಹೀಲ್ ಆಗೋಕ್ಕೆ, ಇನ್ಫೆಕ್ಷನ್ ಕಂಟ್ರೋಲ್ ಮಾಡೋಕ್ಕೆ ಒಂದು 1 ವೀಕ್ ಆಗಿದೆ ಡಾಕ್ಟರ್ಗಳಿಂದ. ಬಟ್ ದ ಹಾಸ್ಪಿಟಲ್ ಹಿಯರ್ ಇಸ್ ರನ್ ಅ ವೆರಿ ಫೈನ್ ಜಾಬ್. ಡಾಕ್ಟರ್ಗಳು ತುಂಬ ಆ್ಯಕ್ಟಿವ್ ಆಗಿ ಟೆನ್ಷನಿಂದ ಈ ಕೇಸ್ನ ಟ್ರೀಟ್ ಮಾಡಿದ್ದಾರೆ. ಮುಂಬರುವ ಮೋಸ್ಟ್ಲಿ ಒಂದು 6 ಮಂತ್ಸ್ ಇಲ್ಲ ಒಂದು 6 ತಿಂಗಳಿಂದ 1 ವರ್ಷದವರೆಗೂ ಫಿಸಿಯೋಥೆರಪಿ ಮಾಡಬೇಕಾಗುತ್ತೆ. ಮಗು ಓದಬೇಕು. ಅದಕ್ಕೆಲ್ಲ ನಮ್ಮ ಸರ್ಕಾರದಿಂದ ಏನೇನು ಸವಲತ್ತುಗಳು ಬೇಕೋ ನಾವು ನಿಂತ್ಕೊಂಡು ಅದನ್ನು ಮಾಡ್ತೀವಿ ಅಂತ ಭರವಸೆ. ನಾವು ಅದನ್ನು ಒತ್ತಾಯ ಮಾಡ್ತೀವಿ, ಯಾಕಂದರೆ 6 ಜನ ಹೆಣ್ಮಕ್ಳಿದ್ದಾರೆ ಅದೇ ಕುಟುಂಬದಲ್ಲಿ. ಸೊ ಸರ್ಕಾರದಿಂದ ಏನೇ ಆಗುತ್ತೆ ಅದನ್ನು ನಾವು ಖಂಡಿತ ಆಗುವಷ್ಟು ಕೆಲಸ ಅಂತೂ ಮಾಡ್ತೀವಿ. ನೀವೇ ಭೇಟಿ ಕೊಡೋಕ್ಕೆ ಕಾರಣ ಏನು ಸರ್? ಸರ್, ಇವಾಗ ಹಾಸ್ಪಿಟ್ಲ್ ಅಂದರೆ ನಮ್ಮದು ಸೀನಿಯರ್ ಆರ್ಥೋಪೆಡಿಕ್ ಸರ್ಜನ್ಸ್ ಇದ್ದಾರೆ ನಮ್ಮ ಹಾಸ್ಪಿಟ್ಲಲ್ಲಿ, ಅಲ್ಲಿ ರಾಮಯ್ಯ ಹಾಸ್ಪಿಟ್ಲಲ್ಲಿ. ಸೊ ಅವ್ರದ್ದು ಒಂದು ಇಂಟ್ರಾಕ್ಷನ್ ನಡೀಲಿ. ಇವಾಗ ಕರೆಂಟ್ ಡಾಕ್ಟರ್ಸ್ ಒಂದು ಸಲ ಮಾತಾಡಿ, ಸೆಕೆಂಡ್ ಒಪಿನಿಯನಲ್ಲಿ ಯಾವುದೂ ಒಂದು ಹಾಮ್ ಇರಲ್ಲ. ಯಾಕಂದರೆ ಕೆಲವು ಡಾಕ್ಟರ್ದು ಪ್ರಾಸೆಸ್ ಬೇರೆ ಇರುತ್ತೆ, ಅವ್ರ ಸಿಸ್ಟಮ್ಗಳು ಬೇರೆ ಇರುತ್ತೆ. ಜಾಯಿಂಟ್ ಒಂದು ರಿಪೋರ್ಟ್ ಮಾಡಿದಾಗ ಇನ್ನೂ ಒಂದು ಮಗುಗೆ ಹೆಲ್ಪ್ ಆಗಲಿ ಅಂತ ಆ ಒಂದು ಕಾರಣಕ್ಕೆ ಒಂದು ಡಾಕ್ಟರ್ಗಳ ಹತ್ರ ಮಾತಾಡಿದ್ವಿ. ನಮ್ಮ ಹಾಸ್ಪಿಟಲ್ ಏನಾದರೂ ವ್ಯವಸ್ಥೆ ಮಾಡ್ಬೋದಾ ಅಂತ ಅದೇ ಹೇಳಿದ್ದೀವಿ. ಇವಾಗ ಜಸ್ಟ್ ನಮ್ಮ ಸೀನಿಯರ್ ಡಾಕ್ಟರ್ ಹತ್ರ ಮಾತಾಡಿ ಭಾಳಷ್ಟು ಒಳ್ಳೆ ಕೇರ್ ಕೊಟ್ಟಿದ್ದಾರಾಗಲಿ ಈ ಆಸ್ಪತ್ರೆಯಲ್ಲಿ. ಸೊ ನೆಕ್ಸ್ಟ್ ಮೋಸ್ಟ್ಲಿ 1 ಮಂತ್ ಇರಬೇಕಾಗುತ್ತೆ ಇಲ್ಲಿ. ಯಾವಾಗ ನಾವು ಅವ್ರ ತಾಯಿಗೆ ಮತ್ತು ಮಗುಗೆ ಅದೇ ಹೇಳಿದ್ದೀವಿ, ಯಾವಾಗ ಕಂಫರ್ಟ್ ಆಗುತ್ತೆ ಅವ್ರ ಮನೆಗೆ ಹೋಗ್ಬೋದು. ಮನೇಲಿ ಸ್ವಲ್ಪ ದಿನ ಇದ್ದು ಬೇಕಾರೆ ಅದ್ರ ನಂತರ ಏನೇ ರೀತಿಯ ಟ್ರೀಟ್ಮೆಂಟ್ಗಳು ಬೇಕಿದ್ರೂ ನಮ್ಮ ಹಾಸ್ಪಿಟ್ಲು ಇದೆ. ಮತ್ತು ಹೆಜ್ಜೆ ಅಂತ ಇನ್ನೊಂದು ಆರ್ಥೋಪೆಡಿಕ್ ಹಾಸ್ಪಿಟ್ಲು ಇದೆ. ಯಾವುದೇ ಹಾಸ್ಪಿಟಲಲ್ಲಿ ನಮ್ಮ ಕಡೆಯಿಂದ ಆ ಮಗುಗೆ ಏನೇ ರೀತಿಯ ಒಂದು ಅನುಕೂಲ ಆಗುವಂತೆ ನಾವು ಖಂಡಿತ ನೋಡ್ಕೊತೀವಿ. ತೋಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಗಡದಿಂನಲ್ಲಿ ನೆಲೆಸಿರುವ ಭೂನೀಳ ಸಮೇತ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಬ್ರಹ್ಮರಥೋತ್ಸವ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಗೋವಿಂದ ನಾಮಸ್ಮರಣೆಯೊಂದಿಗೆ ಇಂದು ಸಂಪನ್ನವಾಯಿತು. 100 ವರ್ಷಗಳ ಇತಿಹಾಸ ಹೊಂದಿರುವ ಈ ರಥೋತ್ಸವ ಹಿಂದೆ ಅಪಾರ ಸಂಖ್ಯೆಯ ಜಾನುವಾರುಗಳ ಜಾತ್ರೆ ನಡುವೆ ನಡೆಯುತ್ತಿತ್ತು. ಆದರೆ ಇದೀಗ ರಾಸುಗಳೇ ಇಲ್ಲವಾಗಿ ಕೇವಲ ರಥೋತ್ಸವಕ್ಕೆ ಸೀಮಿತವಾಗಿರುವುದು ವಿಪರ್ಯಾಸ. ಹೌದು, ಒಂದು ಕಾಲದಲ್ಲಿ ಗಡಿದಂ ಜಾತ್ರೆ ಎಂದರೆ ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಆಂಧ್ರಪ್ರದೇಶ, ತೆಲಂಗಾಣ, ತಮಿಳುನಾಡಿನಲ್ಲಿಯೂ ಖ್ಯಾತಿ ಪಡೆದಿತ್ತು. ಹೊರ ರಾಜ್ಯಗಳಿಂದ ಬರುತ್ತಿದ್ದ ಅಸಂಖ್ಯಾತ ಜಾನುವಾರುಗಳು 100 ಎಕರೆ ಪ್ರದೇಶದಲ್ಲಿ ಜಮಾಯಿಸಿ ವಹಿವಾಟು ಜೋರಾಗಿಯೇ ನಡೆಯುತ್ತಿತ್ತು. ಅಲ್ಲದೆ ಜಾತ್ರೆಗೆ ಬಂದ ರಾಸುಗಳಲ್ಲಿ ಉತ್ತಮ ರಾಸುಗಳಿಗೆ ಬಹುಮಾನ ನೀಡುವ ಪದ್ಧತಿಯೂ ಜಾರಿಯಲ್ಲಿತ್ತು. ಆದರೆ ಇದೀಗ ಅವೆಲ್ಲವೂ ಕೇವಲ ಕನಸಾಗಿದೆ. ದೇಶಿ ತಳಿಗಳ ಜಾನುವಾರುಗಳ ಕ್ಷೀಣದಿಂದಾಗಿ ಈಗ ಗಡಿದಂ ಜಾತ್ರೆಯಲ್ಲಿ ದನಗಳೇ ಇಲ್ಲವಾಗಿ ಕೇವಲ ರಥೋತ್ಸವಕ್ಕೆ ಮಾತ್ರ ಜಾತ್ರೆ ಸೀಮಿತವಾಗಿರುವುದು ವಿಪರ್ಯಾಸ. ಬಾಗೇಪಲ್ಲಿ ತಾಲೂಕಿನ ಪುರಾಣ ಪ್ರಸಿದ್ಧ ಗಡಿದಂ ಭೂನೀಳ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಸಹಸ್ರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಈ ಬ್ರಹ್ಮರಥೋತ್ಸವಕ್ಕೆ ಬಾಗೇಪಲ್ಲಿ ಸೇರಿದಂತೆ ಸುತ್ತಮುತ್ತಲಿನ ಸಾವಿರಾರು ಭಕ್ತರು ಭಾಗಿಯಾಗಿದ್ರು. ರಥೋತ್ಸವ ಪ್ರಯುಕ್ತ ಬೆಳಗಿನಿಂದಲೇ ಶೇಷ ಪೂಜಾ ಕಾರ್ಯಗಳು ನಡೆದವು. ಅಭಿಜಿತ್ ಮುಹೂರ್ತದಲ್ಲಿ ಜಿಲ್ಲಾಧಿಕಾರಿ ಜಿ ಪ್ರಭು ಮತ್ತು ಚಿಮುಲ್ ಅಧ್ಯಕ್ಷ ವಿ ಮಂಜುನಾಥ ರೆಡ್ಡಿ, ತಹಸೀಲ್ದಾರ್ ಮನೀಷಾ ಮಹೇಶ್ ಪತ್ರಿಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಭಕ್ತರು ಗೋವಿಂದ ನಾಮಸ್ಮರಣೆಯೊಂದಿಗೆ ರಥವನ್ನ ಎಳೆದ್ರು.
ಜಾತ್ರೆ ಪ್ರಯುಕ್ತ ದೇವಾಲಯದ ಮುಂಭಾಗದಲ್ಲಿ ದನಗಳ ಜಾತ್ರೆ ನಡೆಯಿತು. ಅಂಗಡಿ ಮುಂಗಟ್ಟುಗಳು ತೆರೆದಿದ್ದವು. ತಾಲೂಕಿನ ಸುತ್ತಮುತ್ತಲಿನ ಪ್ರದೇಶವಲ್ಲದೆ ಪಕ್ಕದ ಆಂಧ್ರಪ್ರದೇಶದಿಂದ ಆಗಮಿಸಿದ್ದ ಭಕ್ತರು ಉತ್ಸವದಲ್ಲಿ ಪಾಲ್ಗೊಂಡಿದ್ದರು. ದನಗಳನ್ನು ಸಿಂಗರಿಸಿಕೊಂಡು ಎತ್ತಿನ ಬಂಡಿಯಲ್ಲಿ ಗ್ರಾಮಸ್ಥರು ಪಾನಕ ಕೋಸಂಬರಿ ವಿತರಿಸಿದರು. ಗಡಿದಂ ಬ್ರಹ್ಮರಥೋತ್ಸವಕ್ಕೆ ಆಗಮಿಸುವ ಭಕ್ತರಿಗೆ ಎಸ್ಎನ್ ಸುಬ್ಬಾರೆಡ್ಡಿ ಚಾರಿಟಬಲ್ ಟ್ರಸ್ಟ್ನಿಂದ ಅನ್ನ ಸಂತರ್ಪಣೆ ನಡೆಯಿತು. ಬ್ರಹ್ಮರಥೋತ್ಸವ ಪ್ರಯುಕ್ತ ವೆಂಕಟರಮಣ ಸ್ವಾಮಿಗೆ ವಿಶೇಷ ಅಲಂಕಾರ, ದೇವಾಲಯಕ್ಕೆ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿತ್ತು. ಪ್ರಧಾನ ಅರ್ಚಕ ಕೆ ಪ್ರಕಾಶ್ ರಾವ್ ನೇತೃತ್ವದಲ್ಲಿ ಪೂಜಾ ವಿಧಾನಗಳು ನಡೆದವು. ಆರ್ ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಘಟಕದ 2026-31 ಅವಧಿಗೆ ನಿರ್ದೇಶಕರ ಚುನಾವಣೆ ಮೇ 1ರಂದು ಶುಕ್ರವಾರ ನಡೆಯಿತು. ಅಭ್ಯರ್ಥಿಗಳು ತೀವ್ರ ಪ್ರಚಾರದಲ್ಲಿ ನಿರತರಾಗಿದ್ದು, ಸಾಮಾನ್ಯ 9 ಹಾಗೂ ಮಹಿಳಾ ಮೀಸಲಾತಿಯಲ್ಲಿ 4 ಸೇರಿ ಒಟ್ಟು 13 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದ್ದು 33 ಮಂದಿ ಕಣದಲ್ಲಿದ್ದಾರೆ. ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಘಟಕದ 2026-31 ಅವಧಿಗೆ ನಿರ್ದೇಶಕರ ಚುನಾವಣೆ ಮೇ 1ರಂದು ಶುಕ್ರವಾರ ನಡೆಯಿತು. ಅಭ್ಯರ್ಥಿಗಳು ತೀವ್ರ ಪ್ರಚಾರದಲ್ಲಿ ನಿರತರಾಗಿದ್ದ ಸಾಮಾನ್ಯ 9 ಹಾಗೂ ಮಹಿಳಾ ಮೀಸಲಾತಿಯಲ್ಲಿ 4 ಸೇರಿ ಒಟ್ಟು 13 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದ್ದು 33 ಮಂದಿ ಕಣದಲ್ಲಿದ್ದಾರೆ. ಚಿಂತಾಮಣಿಯಲ್ಲಿ ಯಾವುದೇ ಚುನಾವಣೆ ನಡೆದರೂ ತೀವ್ರ ಪೈಪೋಟಿಯಿಂದ ಕೂಡಿರುತ್ತೆ. ಶಿಕ್ಷಕರ ಸಂಘದ ಚುನಾವಣೆಯೂ ಸಹ ಯಾವುದೇ ಸಾರ್ವತ್ರಿಕ ಚುನಾವಣೆಗೆ ಕಡಿಮೆ ಇಲ್ಲದಂತೆ ಅಬ್ಬರದಿಂದ ಪ್ರಚಾರ ನಡೆಯಿತು. ಕಣದಲ್ಲಿ 3 ಸಿಂಡಿಕೇಟ್ ಮತ್ತು 3 ಸ್ವತಂತ್ರ ಅಭ್ಯರ್ಥಿಗಳಿದ್ದಾರೆ. ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಆರ್ ಅಶೋಕ್ ಕುಮಾರ್ ನೇತೃತ್ವದ ಸಿಂಡಿಕೇಟ್ ಎಲ್ಲಾ 13 ಸ್ಥಾನಗಳಿಗೂ ಸ್ಪರ್ಧಿಸಿದೆ. ಶಿಕ್ಷಕರ ಸಂಘದ ತಾಲೂಕು ಘಟಕದ ಮಾಜಿ ಅಧ್ಯಕ್ಷ ಕೆ ರವಣಪ್ಪ ನೇತೃತ್ವದ ಸಿಂಡಿಕೇಟ್ 11 ಸ್ಥಾನಗಳಿಗೆ, ಮಾಜಿ ಪ್ರಧಾನ ಕಾರ್ಯದರ್ಶಿ ವಸಂತರೆಡ್ಡಿ ನೇತೃತ್ವದ ಸಿಂಡಿಕೇಟ್ 6 ಸ್ಥಾನಗಳಿಗೆ ಮಾತ್ರ ಸ್ಪರ್ಧಿಸಿವೆ. ಜೊತೆಗೆ 3 ಅಭ್ಯರ್ಥಿಗಳು ಸ್ವತಂತ್ರವಾಗಿ ಸ್ಪರ್ಧಿಸಿದ್ದಾರೆ. ಸಾಮಾನ್ಯ 9 ಸ್ಥಾನಗಳಿಗೆ 26 ಮಂದಿ ಹಾಗೂ ಮಹಿಳಾ ಮೀಸಲಾತಿ 4 ಸ್ಥಾನಗಳಿಗೆ 7 ಮಹಿಳೆಯರು ಕಣದಲ್ಲಿ ಉಳಿದಿದ್ದಾರೆ. 3 ಬಣಗಳ ನಡುವೆ ತೀವ್ರ ಪೈಪೋಟಿ ಇದೆ. ಶಾಲೆಗಳಿಗೆ ಬೇಸಿಗೆ ರಜೆ ಇರುವುದರಿಂದ ಪ್ರಚಾರಕ್ಕೆ ಯಾವುದೇ ತೊಡಕಿಲ್ಲ. ಹೀಗಾಗಿ 3 ಬಣಗಳ ಶಿಕ್ಷಕರು ಗುಂಪುಗಳಾಗಿ ಮತದಾರರನ್ನ ಸಂಪರ್ಕಿಸಿ ಮತಯಾಚನೆ ಮಾಡುತ್ತಿದ್ದಾರೆ. ತಾಲೂಕಿನಲ್ಲಿ ಒಟ್ಟು 671 ಮಂದಿ ಅರ್ಹ ಮತದಾರರಿದ್ದಾರೆ. ಒಬ್ಬ ಮತದಾರ 9 ಸಾಮಾನ್ಯ ಅಭ್ಯರ್ಥಿಗಳಿಗೆ ಮತ್ತು 4 ಮಹಿಳಾ ಅಭ್ಯರ್ಥಿಗಳು ಸೇರಿ 13 ಅಭ್ಯರ್ಥಿಗಳಿಗೆ ಮತ ಚಲಾಯಿಸಬಹುದು. ಹೆಚ್ಚಿಗೆ ಚಲಾಯಿಸಿದರೆ ತಿರಸ್ಕೃತಗೊಳ್ಳುತ್ತದೆ. ಸಾಮಾನ್ಯ ಅಭ್ಯರ್ಥಿಗಳು ಮತ್ತು ಮಹಿಳಾ ಅಭ್ಯರ್ಥಿಗಳ ಪ್ರತ್ಯೇಕ ಮತಪತ್ರವಿರುತ್ತದೆ. ಮತದಾರರು ಶಿಕ್ಷಕರ ಸಂಘದ ಗುರುತಿನ ಕಾರ್ಡ್ ಮತ್ತು ವೋಟರ್ ಐಡಿ ತೆಗೆದುಕೊಂಡು ಮತದಾನ ಕೇಂದ್ರಕ್ಕೆ ಆಗಮಿಸಬೇಕು ಎಂದು ಚುನಾವಣಾಧಿಕಾರಿ ತಿಳಿಸಿದ್ದಾರೆ. ಚುನಾವಣೆಯ ಪ್ರಚಾರದ ಭರಾಟೆ ಜೋರಾಗಿದೆ. ಸುಡು ಬಿಸಿಲಿನಲ್ಲಿ ಬೆವರಿಳಿಸುತ್ತಲೇ ಅಭ್ಯರ್ಥಿಗಳು ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ರು. ನಗರದ ಮಹಾತ್ಮ ಗಾಂಧಿ ಬಾಲಕರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶುಕ್ರವಾರ ಬೆಳಗ್ಗೆ 8:30ರಿಂದ ಸಂಜೆ 4:30ರವರೆಗೆ ಮತದಾನ ನಡೆಯಿತು. ಮತದಾನದ ನಂತರ ಮತಗಳ ಎಣಿಕೆ ನಡೆದು ಫಲಿತಾಂಶವನ್ನು ಪ್ರಕಟಿಸಲಾಗುತ್ತದೆ ಎಂದು ಚುನಾವಣಾಧಿಕಾರಿ ತನುಜಾ ತಿಳಿಸಿದ್ದಾರೆ. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಬಾಗೇಪಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ 2 ರೋಗಿಗಳು ಮೃತಪಟ್ಟಿದ್ದು, ಈ ವಿಚಾರ ತೀವ್ರ ಸಂಚಲನ ಮೂಡಿಸಿದ್ದು, ಆಸ್ಪತ್ರೆಯಲ್ಲಿ ರಾತ್ರಿ ಪಾಳಿಯ ವೈದ್ಯರಿಲ್ಲದೆ ಸಕಾಲಕ್ಕೆ ಚಿಕಿತ್ಸೆ ಸಿಗದೆ 2 ರೋಗಿಗಳು ಮೃತಪಟ್ಟಿರುವುದು ರಾಜ್ಯ ಸರ್ಕಾರದ ಕಾರ್ಯವೈಖರಿಗೆ ಹಿಡಿದ ಕನ್ನಡಿಯಾಗಿದೆ. ಸುದ್ದಿ ತಿಳಿದ ನ್ಯಾಯಾಧೀಶರಾದ ಬಿ ಶಿಲ್ಪಾ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಾಗೇಪಲ್ಲಿ ಸಾರ್ವಜನಿಕ ಆಸ್ಪತ್ರೆ ನರಕದ ಕೂಪವಾಗಿ ಪರಿಣಮಿಸಿದೆ. ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲ. ರಾತ್ರಿ ಪಾಳೆಯದಲ್ಲಂತೂ ವೈದ್ಯರ ಸುಳಿವೇ ಇಲ್ಲವಾಗಿದ್ದು, ತುರ್ತು ಚಿಕಿತ್ಸೆಗಾಗಿ ಬರುವ ರೋಗಿಗಳ ಪಾಡು ಯಮನಿಗೆ ಪ್ರೀತಿ ಎಂಬಂತಾಗಿದೆ.
ಕಳೆದ ಮಂಗಳವಾರ ರಾತ್ರಿ ಪಾಳೆಯದಲ್ಲಿ ವೈದ್ಯರಿಲ್ಲದೆ ಸಕಾಲಕ್ಕೆ ಚಿಕಿತ್ಸೆ ಸಿಗದ ಕಾರಣ ಇಬ್ಬರು ರೋಗಿಗಳು ಮೃತಪಟ್ಟಿದ್ದು ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಗೆ ಇದು ನಿದರ್ಶನವಾಗಿದೆ. ಅಲ್ಲದೆ ಜನಪರ ಕೆಲಸ ಮಾಡುವುದಾಗಿ ಹೇಳುವ ಶಾಸಕ ಸುಬ್ಬಾರೆಡ್ಡಿ ಅವರೇ ಈ ಸಾವುಗಳಿಗೆ ಯಾರು ಹೊಣೆ ಎಂದು ಸಾರ್ವಜನಿಕರು ಪ್ರಶ್ನಿಸುವಂತಾಗಿದೆ. ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ಮೈನಗಾನಪಲ್ಲಿಯ 59 ವರ್ಷದ ವೇಣುಗೋಪಾಲ್ ಮತ್ತು ಗೂಳೂರು ಹೋಬಳಿ ಡಿ ಕೊತ್ತಪಲ್ಲಿಯ 52 ವರ್ಷದ ವೆಂಕಟಮ್ಮ ಎಂಬುವರು ಮೃತಪಟ್ಟಿದ್ದು ಇದು ತೀವ್ರ ಸುದ್ದಿಯಾಗ್ತಿದ್ದಂತೆ ಸಾರ್ವಜನಿಕ ಆಸ್ಪತ್ರೆಗೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ನ್ಯಾಯಾಧೀಶೆ ಬಿ ಶಿಲ್ಪಾ ಹಾಗೂ ತಾಲೂಕು ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ನ್ಯಾಯಾಧೀಶರಾದ ಮಂಜುನಾಥಾಚಾರಿ ದಿಢೀರ್ ಭೇಟಿ ನೀಡಿ ಸ್ವಚ್ಛತೆ, ನಿರ್ವಹಣೆ, ಆರೋಗ್ಯ ಸೇವೆ ಕುರಿತು ಪರಿಶೀಲನೆ ನಡೆಸಿದ್ರು. ಆಸ್ಪತ್ರೆಗೆ ಭೇಟಿ ನೀಡಿದ ನ್ಯಾಯಾಧೀಶರು ಮಹಿಳಾ, ಪುರುಷರು ಹಾಗೂ ಬಾಣಂತಿಯರ ವಾರ್ಡ್ಗಳಿಗೆ ಭೇಟಿ ನೀಡಿ ವ್ಯವಸ್ಥೆಯನ್ನ ವೀಕ್ಷಿಸಿದ್ರು. ವೈದ್ಯರು ಉತ್ತಮ ಚಿಕಿತ್ಸೆ ನೀಡುತ್ತಿದ್ದಾರೆಯೇ ಎಂದು ರೋಗಿಗಳನ್ನ ಪ್ರಶ್ನೆ ಮಾಡಿದ್ರು. ಸ್ವಚ್ಛತೆ, ಶೌಚಾಲಯ ವ್ಯವಸ್ಥೆ, ಡಯಾಲಿಸಿಸ್ ಕೇಂದ್ರ, ವಾರ್ಡ್ ನಿರ್ವಹಣೆ, ಆರೋಗ್ಯ ಸೇವೆ, ವೈದ್ಯಕೀಯ ಸಿಬ್ಬಂದಿ, ಕುಡಿಯುವ ನೀರು, ಇತರೆ ಮೂಲ ಸೌಲಭ್ಯಗಳ ಕುರಿತು ಮಾಹಿತಿ ಪಡೆದ್ರ. ಆಸ್ಪತ್ರೆ ಉಗ್ರಾಣಕ್ಕೆ ಭೇಟಿ ನೀಡಿ ಔಷಧಿ ದಾಸ್ತಾನು ಬಗ್ಗೆ ಮಾಹಿತಿ ಪಡೆದ್ರ. ತದನಂತರ ಮಾತನಾಡಿದ ನ್ಯಾಯಾಧೀಶರು ಪ್ರತಿನಿತ್ಯ ಕರ್ತವ್ಯ ನಿರತ ವೈದ್ಯರು ಹಾಗೂ ಸಿಬ್ಬಂದಿ ಮಾಹಿತಿ ಪ್ರಕಟಿಸಬೇಕು. ಸಿಬ್ಬಂದಿ ಕಡ್ಡಾಯವಾಗಿ ಸಮವಸ್ತ್ರ ಧರಿಸಬೇಕು ಎಂದು ಸೂಚಿಸಿದರಲ್ಲದೆ ಗುರುತಿನ ಚೀಟಿ ಹಾಕಿಕೊಳ್ಳದ ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡ್ರು. ಶೌಚಗೃಹದ ಬಾಗಿಲು ತೆರೆಸಿ ಸ್ವಚ್ಛತೆ ಇಲ್ಲದ ಕಾರಣ ಬೇಸರ ವ್ಯಕ್ತಪಡಿಸಿದ್ರು. ಸರ್ಕಾರಿ ಆಸ್ಪತ್ರೆಗೆ ಬರುವ ಬಡ ರೋಗಿಗಳ ಜತೆ ಸೌಜನ್ಯಯುತವಾಗಿ ವರ್ತಿಸಿ ಮಾನವೀಯತೆ ದೃಷ್ಟಿಯಿಂದ ಗುಣಮಟ್ಟದ ಆರೋಗ್ಯ ಸೇವೆ ನೀಡಬೇಕು ಎಂದು ಸೂಚನೆ ನೀಡಿದ್ರು. ಪ್ರತಿದಿನ ಚಿಕಿತ್ಸೆಗೆ ಬರುವ ಗ್ರಾಮೀಣ ಭಾಗದ ನೂರಾರು ರೋಗಿಗಳ ಸಮಸ್ಯೆಗೆ ಸ್ಪಂದಿಸಬೇಕು. ಅವರಿಗೆ ಉತ್ತಮ ಆರೋಗ್ಯ ಸೇವೆ ನೀಡಬೇಕು. ಸರ್ಕಾರ ಒದಗಿಸಿದ ಗುಣಮಟ್ಟದ ಔಷಧಿಗಳನ್ನೇ ವಿತರಿಸಿ ರೋಗಿಗಳನ್ನು ಗುಣಪಡಿಸಬೇಕು ಎಂದು ವೈದ್ಯರಿಗೆ ಜಿಲ್ಲಾ ಹಿರಿಯ ಸಿವಿಲ್ ನ್ಯಾಯಾಧೀಶೆ ಮತ್ತು ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಬಿ ಶಿಲ್ಪಾ ಸೂಚನೆ ನೀಡಿದರು. ಏನಂತಾರೆ, ಒಂದು 2-3 ಜನ ಅಷ್ಟೇ ವೈದ್ಯರಿದ್ದಾರೆ. ಹಾಗಾಗಿ ಸ್ವಲ್ಪ ವೈದ್ಯರು ಜಾಸ್ತಿ ಬೇಕಾಗ್ತದೆ ಇಲ್ಲಿಗೆ. ಮತ್ತು ನರ್ಸ್ಗಳ ಕೊರತೆಗಳಿದೆ, ಮತ್ತು ನೀಟ್ನೆಸ್ ಕೊರತೆ ಇದೆ. ನಾನು ವಿಚಾರಣೆ ಮಾಡಿದೆ ಡಾಕ್ಟರ್ಸ್ನ. ಈಗ ಆಲ್ರೆಡಿ ಈ ಬಿಲ್ಡಿಂಗ್ನ ಡೆಮಾಲಿಷ್ ಮಾಡಿ ಬೇರೆ ಕಡೆ ಬಿಲ್ಡಿಂಗ್ ಕಟ್ಟುವಂಥ ವ್ಯವಸ್ಥೆನೂ ಆಗಿದೆಯಂತೆ. ಬಟ್ ಇನ್ನೂ ಅದು ಕಾರ್ಯರೂಪಕ್ಕೆ ಬಂದಿಲ್ಲ. ಬಟ್ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಇವಾಗ ನೋಡಿದ ಒಂದು ರೌಂಡು ಹಾಸ್ಪಿಟಲ್ ನೋಡಿದಾಗ ಶುಚಿತ್ವ ಭಾಳ ಕಡಿಮೆ ಇದೆ, ಮತ್ತು ಡಾಕ್ಟರ್ಸ್ಗಳು ಕಡಿಮೆ ಇದ್ದಾರೆ, ಪೇಷಂಟ್ಸ್ ಜಾಸ್ತಿ ಇದ್ದಾರೆ, ಸರಿಯಾದಂಥ ಚಿಕಿತ್ಸೆ ಇಲ್ಲ. ಖಂಡಿತ ಇದ್ರ ಬಗ್ಗೆ ನಾನು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ವರದಿಯನ್ನು ಸಲ್ಲಿಸಿ ಅದನ್ನು ಸರಿಪಡಿಸೋ ನಿಟ್ಟಿನಲ್ಲಿ ನಾನು ಕಾರ್ಯವನ್ನು ಮಾಡ್ತೀನಿ. ಜೊತೆಗೆ 2 ಪೇಷಂಟ್ಸ್ ಏನು ಮೊನ್ನೆ ತೀರ್ಕೊಂಡ್ರು, ಆ ಪೇಷಂಟ್ಸ್ ಅವ್ರದ್ದು ಡೀಟೇಲ್ಸ್ ತೊಗೊಂಡಿದ್ದೀನಿ. ಈಗ ಡಾಕ್ಟರ್ಸ್ದು ಸ್ಟೇಟ್ಮೆಂಟ್ ತೊಗೊಂಡಿದ್ದೀನಿ. ನಂತರ ಆ 2 ಪೇಷಂಟ್ ಮನೆಯವ್ರನ್ನ ಕರೆಸಿ ನಾನು ಅವ್ರ ಸ್ಟೇಟ್ಮೆಂಟ್ ತೊಗೊಂಡು ಏನು ವ್ಯತ್ಯಾಸ ಆಗಿದೆ ಅನ್ನೋದ್ರ ಬಗ್ಗೆ ವಿಚಾರಣೆ ಮಾಡಿ ನಾನು ನಂತರ ವರದಿ ಕೊಡ್ತೀನಿ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ರೂಪಾಯಿ ಕಾರ್ಮಿಕರ ಕಲ್ಯಾಣ ನಿಧಿಯಲ್ಲಿದ್ದು ಅದು ಅರ್ಹ ಹಾಗೂ ನೋಂದಾಯಿತ ಕಾರ್ಮಿಕರಿಗೆ ದೊರೆಯಲಿ ಎಂದು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಎಚ್.ಪಿ. ರಾಮನಾಥ್ ಹೇಳಿದರು. ಗುಡಿಬಂಡೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸುರಸದ್ಮಗಿರಿ ವಿದ್ಯುತ್ ವೈರ್ಮೆನ್ ಕಾರ್ಮಿಕರ ಸಂಘದಿಂದ ವಿಶ್ವ ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ಆಯೋಜಿಸಿದ್ದ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ವಿತರಿಸಿ ಮಾತನಾಡಿದ ರಾಮನಾಥ್, ದೇಶದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿರುವುದು ಕಾರ್ಮಿಕರು. ವಿವಿಧ ರಂಗಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಸಾಕಷ್ಟು ಸೌಲಭ್ಯಗಳು ದೊರೆಯಬೇಕಿದೆ. ಈಗಾಗಲೇ ಸರ್ಕಾರ ಕಾರ್ಮಿಕರ ಶ್ರೇಯೋಭಿವೃದ್ಧಿಗಾಗಿ ಸಾಕಷ್ಟು ಸೌಲಭ್ಯಗಳನ್ನು ನೀಡುತ್ತಿದೆ, ಆದರೆ ಅವು ಸರಿಯಾಗಿ ದೊರೆಯುತ್ತಿಲ್ಲ. ಕೆಲವರು ಕಾರ್ಮಿಕರಲ್ಲದೇ ಇದ್ದರೂ ಕಾರ್ಮಿಕ ಇಲಾಖೆಯಲ್ಲಿ ನೋಂದಾಯಿಸಿಕೊಂಡು ಸೌಲಭ್ಯಗಳನ್ನು ಪಡೆಯುತ್ತಿದ್ದಾರೆ. ಇದರಿಂದ ಅರ್ಹ ಕಾರ್ಮಿಕರಿಗೆ ಸೌಲಭ್ಯಗಳು ಸಿಗುತ್ತಿಲ್ಲ. ಆದ್ದರಿಂದ ನಕಲಿ ಫಲಾನುಭವಿಗಳನ್ನು ಪತ್ತೆ ಹಚ್ಚಿ ಅರ್ಹರಿಗೆ ಸೌಲಭ್ಯಗಳು ಸಿಗುವಂತೆ ಮಾಡಬೇಕು. ಈ ನಿಟ್ಟಿನಲ್ಲಿ ಇಲಾಖೆಯ ಅಧಿಕಾರಿಗಳು ಮುಂದಾಗಬೇಕು ಎಂದರು. ಕಾರ್ಮಿಕ ಇಲಾಖೆಯ ಅಧಿಕಾರಿ ರಾಕೇಶ್ ಮಾತನಾಡಿ, ಸದ್ಯ ಕಾರ್ಮಿಕ ಇಲಾಖೆಯಡಿ ನೋಂದಾಯಿತರಾದ ಕಾರ್ಮಿಕರಿಗೆ ವಿದ್ಯಾರ್ಥಿ ವೇತನ, ಟೂಲ್ ಕಿಟ್ ವಿತರಣೆ, ಮಾಶಾಸನ ಸೇರಿದಂತೆ ಹಲವು ಸೌಲಭ್ಯಗಳನ್ನು ನೀಡಲಾಗ್ತಿದೆ. ಈಗಾಗಲೇ ನಕಲಿ ಕಾರ್ಮಿಕ ಕಾರ್ಡ್ಗಳ ರದ್ದತಿ ಕಾರ್ಯ ಸಹ ನಡೆಯುತ್ತಿದೆ. ದೇಶದ ಆರ್ಥಿಕತೆಯಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಕಾರ್ಮಿಕರಾದ ನೀವು ಇಂದು ತಮ್ಮ ಸ್ವಂತ ದುಡಿಮೆಯಲ್ಲಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡುತ್ತಿರುವುದು ಶ್ಲಾಘನೀಯವಾದ ಸಂಗತಿಯಾಗಿದೆ.
ಮುಂದಿನ ದಿನಗಳಲ್ಲಿ ಈ ರೀತಿಯ ಸಾಮಾಜಿಕ ಕಾರ್ಯಕ್ರಮಗಳು ಮತ್ತಷ್ಟು ಜರುಗಲಿ ಹಾಗೂ ಕಾರ್ಮಿಕ ಇಲಾಖೆಯ ಸೌಲಭ್ಯಗಳನ್ನು ಬಳಸಿಕೊಳ್ಳಲು ಮುಂದಾಗಿ ಎಂದು ಸಲಹೆ ನೀಡಿದರು. ಅದು ಎಲ್ಲೋ ಒಂದು ಕಡೆ ಅದೆಲ್ಲ ಸ್ಪರ್ಶ ಆಗಿ ಕಾರ್ಮಿಕರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ವಂಚನೆ ಆಗ್ತಾ ಇದೆ. ಕಾರ್ಮಿಕರಿಗೆ ಒಂದು ಒಳ್ಳೆಯ ಸುಸಜ್ಜಿತವಾದಂಥ ಮನೆಗಳಿಲ್ಲ ಈಗಲೂ ಸಹ. ಹಾಗಾಗಿ ತಾವೆಲ್ಲರೂ ಸಹ ನೀವು ಕಾರ್ಮಿಕ ಇಲಾಖೆಯಲ್ಲಿ ಬರ್ತಕ್ಕಂಥ ಎಲ್ಲ ಅಂದರೆ ರಾಕೇಶ್ ಅವರು ಯುವಕರಿದ್ದಾರೆ, ಬಹಳ ಉತ್ಸಾಹಗಳಿದ್ದಾರೆ, ಅವರ ಕಾರ್ಮಿಕರ ಮೇಲೆ ಕಾಳಜಿ ಇದೆ, ಅವರು ಮಾತಾಡೋ ಶೈಲಿಯಲ್ಲೇ ಗೊತ್ತಾಗತ್ತೆ. ಯಾಕಂದರೆ ಮಾತಾಡ್ತಕ್ಕಂಥ ಶೈಲಿಯಲ್ಲೇ ಜನರಿಗೆ ಸೇವೆ ಮಾಡಬೇಕು, ನಾನು ಆ ಇಲಾಖೆಯಲ್ಲಿ ಕೆಲಸ ಮಾಡಬೇಕು ಅನ್ನೋ ಒಂದು ಭಾವನೆ ಇರ್ತದೆ. ಹಾಗಾಗಿ ತಾವು ಯಾರೂ ಸಹ ಕಾರ್ಮಿಕರಲ್ಲದವ್ರಿಗೆ ನಕಲಿ ಕಾಣಲಿಕ್ಕೆ ಕಡಿವಾಣ ಹಾಕೋದನ್ನು ಮೊಟ್ಟ ಮೊದಲನೇದಾಗಿ ತಾವೆಲ್ಲರೂ ಸಹ ಮುಂಚೂಣಿಯಲ್ಲಿ ಇರಬೇಕಾಗ್ತದೆ, ಅವ್ರಿಗೆ ಸಹಕಾರ ಕೊಡಬೇಕಾಗ್ತದೆ. ಮತ್ತು ಬಹಳಷ್ಟು ಹೇಳ್ದಲ್ಲ ಅವರು ವಿಚಾರಗಳನ್ನ ತಿಳಿಸಬೇಕಾಗುತ್ತೆ, ಏನೇನು ಸೌಲಭ್ಯಗಳಿದ್ದಾವೆ ಅಂತ. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಇದೀಗ ಪುಟ್ಟ ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಕ್ಷೇತ್ರ ಪೆರಿಯಾರಿ ಅಮ್ಮನವರು ಮತ್ತು ಅಂಗಾಳ ಪರಮೇಶ್ವರಿ ಹಾಗೂ ಮುನೇಶ್ವರ ಸ್ವಾಮಿಯ 9ನೇ ವರ್ಷದ ಕರಗ ಮಹೋತ್ಸವವನ್ನು ಚಿಕ್ಕಬಳ್ಳಾಪುರ ತಾಲೂಕು ಜಾತವರ ಹೊಸಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ. ದಿನಾಂಕ 2/5/2026 ಬೆಳಗ್ಗೆಯಿಂದ ಅಂಗಾಳ ಪರಮೇಶ್ವರಿ ದೇವಾಲಯದಲ್ಲಿ ವಿವಿಧ ಪೂಜೆ ಕೈಂಕರ್ಯಗಳು ನಡೆಯಲಿದ್ದು, ಮಧ್ಯಾಹ್ನ ಅನ್ನ ಸಂತರ್ಪಣೆ ಹಾಗೂ ಸಂಜೆ 7 ಗಂಟೆಗೆ ಪ್ರತಿಷ್ಠಿತ ಸಂಸ್ಥೆಯಿಂದ ಆರ್ಕೆಸ್ಟ್ರಾ ಹಾಗೂ 9 ಗಂಟೆಗೆ ಕರಗ ಮಹೋತ್ಸವ ಮತ್ತು ಅಗ್ನಿಕುಂಡವನ್ನು ಏರ್ಪಡಿಸಲಾಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಅಮ್ಮನವರ ದರ್ಶನ ಪಡೆದು ಪುನೀತರಾಗಬೇಕೆಂದು ಜಾತವಾರ ಹೊಸಳ್ಳಿ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯ ಜಗದೀಶ್ ಹಾಗೂ ಗ್ರಾಮಸ್ಥರಿಂದ ಮನವಿ. ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜು ಚಿಕ್ಕಬಳ್ಳಾಪುರ ದಾಖಲಾತಿಗಳು ಪ್ರಾರಂಭವಾಗಿದ್ದು, ಸೈನ್ಸ್, ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಕಾಮರ್ಸ್, ಇಬಿಎಸ್ಎಸ್ ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು ಸತತ 6 ವರ್ಷಗಳಿಂದ 100% ಫಲಿತಾಂಶ ಪಡೆದಿದ್ದು, ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನ ಪಡೆದಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5 ರಿಂದ 7 ಗಂಟೆಯವರೆಗೆ ನಿರಂತರ 8 ತಿಂಗಳು ಜೆಇಇ, ನೀಟ್, ಸಿಇಟಿ ತರಗತಿಗಳನ್ನು ನಡೆಸುತ್ತಿದ್ದು, ಮೈಕ್ರೋ ಶೆಡ್ಯೂಲ್ ಪ್ರಕಾರ ವೀಕ್ಲಿ ಟೆಸ್ಟ್ ಅನ್ನು ಕಂಡಕ್ಟ್ ಮಾಡಲಾಗುತ್ತದೆ. ಪ್ರಸ್ತುತ ವರ್ಷದಲ್ಲಿ ನೀಟ್ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿ ಯಶಾ ಎಸ್ಎಲ್ ಮತ್ತು ವೈಶಾಲಿ ಜೆಇ ಇಬ್ಬರು ವಿದ್ಯಾರ್ಥಿನಿಯರು ಸರ್ಕಾರಿ ವೈದ್ಯಕೀಯ ಸೀಟು ಪಡೆದಿರುತ್ತಾರೆ. ಹಿಂದೆ ನಿಮ್ಮ ಮಕ್ಕಳನ್ನ ಸೇರಿಸಿ. ನಿಮಗಿದು ಗೊತ್ತೇ, ಒಳ್ಳೆಯ ಶಾಲೆ ಪಾಠ ಮಾತ್ರ ಕಲಿಸುವುದಲ್ಲದೆ ಮಕ್ಕಳ ಭವಿಷ್ಯವನ್ನ ನಿರ್ಮಿಸುತ್ತೆ. ಹಾಗಿದ್ರೆ ನಿಮ್ಮ ಮಗುವಿನ ಭವಿಷ್ಯಕ್ಕಾಗಿ ಸರಿಯಾದ ಶಾಲೆಯನ್ನ ಆಯ್ಕೆ ಮಾಡಿದ್ದೀರಾ? ದಿವ್ಯಶ್ರೀ ವಿದ್ಯಾನಿಕೇತನ್ ಮಕ್ಕಳ ಕನಸುಗಳಿಗೆ ಬೆಳಕು ನೀಡುವ ವಿದ್ಯಾಲಯ. ದಿವ್ಯಶ್ರೀ ವಿದ್ಯಾನಿಕೇತನ್, where learning becomes a beautiful journey. Welcome to our new campus with modern curriculum. ಮೇಲಿನ ತರಗತಿಗಳಲ್ಲಿ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಮೂಲಕ ಆಲೋಚನೆ ಮತ್ತು ಸೃಜನಶೀಲತೆಯನ್ನ ಬೆಳೆಸುವ ಶಿಕ್ಷಣ ನೀಡಲಾಗುತ್ತೆ. ಪ್ರೀತಿಯಿಂದ ಮಾರ್ಗದರ್ಶನ ನೀಡುವ ಶಿಕ್ಷಕರು ಮತ್ತು ಸಂತೋಷಕರವಾದ ಕಲಿಕೆಯ ವಾತಾವರಣ. ನಿಮ್ಮ ಮಗುವಿಗೆ ಉತ್ತಮ ಶಿಕ್ಷಣ ಮತ್ತು ಮೌಲ್ಯಗಳನ್ನು ನೀಡುವ ಶಾಲೆ ದಿವ್ಯಶ್ರೀ ವಿದ್ಯಾನಿಕೇತನ್. ಅಡ್ಮಿಷನ್ಸ್ ಆರ್ ಓಪನ್, ಲಿಮಿಟೆಡ್ ಸೀಟ್ಸ್ ಆರ್ ಅವೈಲೇಬಲ್. ನೋ ಡೊನೇಷನ್. ಪ್ರವೇಶಾತಿಗಳು ಪ್ರಾರಂಭವಾಗಿವೆ. ಎವ್ರಿ ಚೈಲ್ಡ್ ಕ್ಯಾರೀಸ್ a dream to learn, to grow and to shine. For more details, contact Divyashri Vidyaniketan, recognized by Government of Karnataka, Ashoka Layout, HS Garden, Chikkaballapura. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ
9008680303. ಪೂರ್ಣಪ್ರಜ್ಞಾ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಪ್ರಿ ಪ್ರೈಮರಿಯಿಂದ PU ವರೆಗೆ ಅತ್ಯುತ್ತಮ ಶಿಕ್ಷಣ ನೀಡುವ ಸಂಸ್ಥೆ. ಕಡಿಮೆ ಶುಲ್ಕ, ಅನುಭವಿ ಬೋಧಕರು, ಎಲ್ಲ ಸೌಲಭ್ಯಗಳು ಲಭ್ಯ. ಇನ್ನೇನು ಶೈಕ್ಷಣಿಕ ವರ್ಷ ಆರಂಭವಾಗಿದೆ. ಮಕ್ಕಳನ್ನು ಯಾವ ಶಾಲೆಗೆ ಸೇರಿಸಿದರೆ ಉತ್ತಮ ಅಂತ ಯೋಚನೆ ಮಾಡ್ತಿದ್ದೀರಾ? ಡೋಂಟ್ ವರಿ, ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಚಿಕ್ಕಬಳ್ಳಾಪುರ ನಗರದಲ್ಲಿಯೇ ಇದೆ ಎಲ್ಲ ಸೌಲಭ್ಯಗಳುಳ್ಳ ಶಾಲೆ. ಸತತವಾಗಿ 100% ಫಲಿತಾಂಶ ಪಡೆಯುತ್ತಿರುವ ಶಾಲೆ. ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿಗಳು, ಕಂಪ್ಯೂಟರ್ ತರಬೇತಿ, ವಿಜ್ಞಾನ ಪ್ರಯೋಗಾಲಯ, ಪಠ್ಯೇತರ ಚಟುವಟಿಕೆಗಳಿಗೂ ಇಲ್ಲಿದೆ ಅವಕಾಶ. 3ನೇ ತರಗತಿಯಿಂದಲೇ ಒಲಿಂಪಿಯಾಡ್ ಪರೀಕ್ಷೆಗಳು ಈ ಶಾಲೆಯಲ್ಲಿ ಮಾತ್ರ. ಎಲ್ಲಕ್ಕಿಂತ ಮುಖ್ಯವಾಗಿ ಮಕ್ಕಳ ಸುರಕ್ಷತೆಗಾಗಿ CCTV ಕಣ್ಗಾವಲು. ಅದೇ ರೀತಿಯಲ್ಲಿ ಪೂರ್ಣಪ್ರಜ್ಞಾ PU ಕಾಲೇಜು ಇಂಟಿಗ್ರೇಟೆಡ್ ಕೋಚಿಂಗ್, ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಕ್ಕೆ ದಾಖಲಾತಿ ಆರಂಭ. ನೀಟ್, JEE, IIT, AIIMS, CET, COMEDK, CA, ಬ್ಯಾಂಕಿಂಗ್ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ದಾಖಲಾತಿ ಆರಂಭ. ಕೂಡಲೇ ಸಂಪರ್ಕಿಸಿ ಪೂರ್ಣಪ್ರಜ್ಞಾ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್, ಒಕ್ಕಲಿಗರ ಕಲ್ಯಾಣ ಮಂಟಪದ ಎದುರು, ಪೂರ್ಣಪ್ರಜ್ಞಾ ಶಾಲೆ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ನಂಬರ್ 9845119984, 9945523030. ಶ್ರೀ ಸರೋವರ್ ರೆಸಾರ್ಟ್ ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಬೀಗರ ಊಟ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ಸಂಭ್ರಮ ಶ್ರೀ ಸರೋವರ್ ರೆಸಾರ್ಟಿನಲ್ಲಿರಲಿ. ಸುಂದರ ವಾತಾವರಣ, ಸುವಿಶಾಲ ಮೈದಾನ, ಕಾರ್ಯಕ್ರಮ ವೇದಿಕೆ ಎಲ್ಲವೂ ನಿಮಗಾಗಿ. ಆಕರ್ಷಕ ಬಾಡಿಗೆ, ಸಮಾಧಾನದ ಸೇವೆ. ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಕೇವಲ 30 ಕಿಲೋಮೀಟರ್ ಅಂತರದಲ್ಲಿ. ದಿನ್ನೆ ಹೊಸಹಳ್ಳಿಯಿಂದ ಇಶಾಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಸಿದ್ಧವಾಗಿದೆ ಶ್ರೀ ಸರೋವರ್ ರೆಸಾರ್ಟ್. ಇಶಾ ದೇವಾಲಯದಿಂದ ಕೂಗಳತೆ ದೂರ, ರಂಗಧಾಮ ಕೆರೆಯಿಂದ ಕೆಲವೇ ಅಡಿಗಳ ಅಂತರ, ಲೇಕ್ ವ್ಯೂ, ಹಿಲ್ ವ್ಯೂ ಎಲ್ಲವೂ ಲಭ್ಯವಿರುವ ಏಕೈಕ ರೆಸಾರ್ಟ್ ಶ್ರೀ ಸರೋವರ್. ಎಲ್ಲ AC ಕೊಠಡಿಗಳು, ಸ್ಟಾರ್ ಹೋಟೆಲ್ ಸೌಲಭ್ಯಗಳು. ಮತ್ತೇಕೆ ತಡ, ಕೂಡಲೇ ಬುಕ್ ಮಾಡಲು ಸಂಪರ್ಕಿಸಿ. ಶ್ರೀ ಸರೋವರ್ ರೆಸಾರ್ಟ್, ಇಶಾ ಮುಖ್ಯ ರಸ್ತೆ, ಇಶಾ ದೇವಾಲಯ ಸಮೀಪ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9535561053, ಮತ್ತೊಂದು ಸಂಖ್ಯೆ 8904562827. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಭಗವಾನ್ ಬುದ್ಧರ ತತ್ವ ಸಿದ್ಧಾಂತಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಶಾಂತಿ ನೆಲೆಸಲು ಸಾಧ್ಯವಾಗುತ್ತದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ರವಿ ಅವರು ಅಭಿಪ್ರಾಯಪಟ್ಟರು. ಕೋಲಾರ ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ನಡೆದ ಭಗವಾನ್ ಬುದ್ಧರ ಜಯಂತಿ ಆಚರಣೆಯಲ್ಲಿ ಭಗವಾನ್ ಬುದ್ಧರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಅವರು ಮಾತನಾಡಿದರು. ಬುದ್ಧರು ಇಡೀ ಜಗತ್ತಿಗೆ ಶಾಂತಿ, ಕರುಣೆ ಹಾಗೂ ಸಹಬಾಳ್ವೆ ಸಂದೇಶ ನೀಡಿ ಜಗಕ್ಕೆ ಬೆಳಕಾದವರು. ಅವರ ವಿಚಾರಧಾರೆಗಳನ್ನು ಇಂದಿನ ಸಮಾಜಕ್ಕೆ ಪ್ರಸ್ತುತವಾಗಿವೆ. ಉತ್ತಮ ವ್ಯಕ್ತಿತ್ವ ರೂಪಿಸಿಕೊಳ್ಳಲು ಬುದ್ಧರ ಚಿಂತನೆ ಅಗತ್ಯ. ಸರ್ಕಾರದಿಂದ ಗೌತಮ ಬುದ್ಧರ ಜಯಂತಿ ಆಚರಿಸುತ್ತಿರುವುದು ಸಂತೋಷದ ವಿಚಾರ ಅಂತ ಹೇಳಿದ್ರು. ಜನರಿಗೆ ಅರ್ಥವಾಗ್ತದೆ. ಕನ್ನಡ ಭಾಷೆಯಲ್ಲಿ ಎಲ್ಲಾ ಶ್ಲೋಕಗಳನ್ನು ಅನುವಾದ ಮಾಡಿ ಆ ಮೂಲಕವಾಗಿ ಕಾರ್ಯಕ್ರಮ ನಡೆಸಿಕೊಟ್ರೆ ತಾವು ಮತ್ತಷ್ಟು ಜನರಿಗೆ, ಯಾರಿಗೆ ವಿದ್ಯೆ ಇಲ್ಲವೋ, ಯಾರು ಅಜ್ಞಾನದಲ್ಲಿದ್ದಾರೋ, ಯಾರಿಗೆ ಭಾಷೆಯ ತೊಡಕಿದೆಯೋ ಅಲ್ಲಿ ಈ ಒಂದು ಸಮಸ್ಯೆನ ಬಗೆಹರಿಸ್ಕೋಬಹುದು. ಇಲ್ಲದವರೇ ವೈದಿಕರು ಸಂಸ್ಕೃತದಲ್ಲಿ ದೇವಸ್ಥಾನದಲ್ಲಿ ಮಾಡಿದಂಥ ಶ್ಲೋಕಗಳಲ್ಲಿ ನಾವು ಬುದ್ಧನ ಮುಂದೆ ಮಾಡಿದಂಗಾಗ್ತದೆ. ಇವತ್ತು ನಾನು ದೇವಸ್ಥಾನಕ್ಕೆ ಹೋದ್ರೆ ನನಗೆ ಏನೂ ಅರ್ಥ ಆಗಲ್ಲ. ಯಾಕೆಂದ್ರೆ ಆ ವೈದಿಕ ಮಧ್ಯದಲ್ಲಿ ಮೀಡಿಯೇಟರ್ ಆಗಿರ್ತಾನೆ ಪುರೋಹಿತ. ಆ ಪುರೋಹಿತಗಳ ಭಾಷೆ ನಮ್ಮ ಅಪ್ಪರಲ್ಲೇ ನನಗೆ ಅರ್ಥನೇ ಆಗೋದಿಲ್ಲ. ಅವನು ನನಗೆ ಹೊಗಳ್ತಾ ಇದ್ದಾನೋ, ನನಗೆ ಒಳ್ಳೇದು ಮಾತನ್ನು ನನಗೆ ಗೊತ್ತಾಗ್ತದೆ ಹೇಳೋ ಭಾಷೆಯಲ್ಲಿ ಪೂಜೆ ಮಾಡಿದರೆ ಆ ಪೂಜೆ ನನಗೆ ಬೇಕಾಗಿಲ್ಲ. ಇದು ಬುದ್ಧ ನನಗೆ ಹೇಳ್ಕೊಟ್ಟಿರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ನಾವು ಹೇಳ್ತೀವಿ, ಜನರ ಭಾಷೆ, ಅವರ ಮನಸ್ಸು, ಅವರ ಕಷ್ಟ, ಅವರ ಸುಖ, ಅವರ ಸಂತೋಷ, ಅವರ ಪ್ರೀತಿ ಎಲ್ಲವೂ ಕೂಡ ಅವರ ಭಾಷೆಯಲ್ಲೇ ಹಂಚ್ಕೋಬೇಕು. ಈಶ್ವರ್, CTV ನ್ಯೂಸ್, ಕೋಲಾರ.
ರಾಜ್ಯ ಸರ್ಕಾರಗಳಿಗೆ ಬಡಜನರ ಬದುಕಿಗೆ ಬೆಲೆ ಇಲ್ಲದಂತಾಗಿದೆ. ಇರಾನ್ ಯುದ್ಧ ನಡೆದರೆ ಭಾರತದಲ್ಲಿ ಬಡವರಿಗೆ ಸಿಲಿಂಡರ್ ಸಿಗುತ್ತಿಲ್ಲ. ಆದರೆ ದಲ್ಲಾಳಿಗಳ ಬಳಿ ಮಾತ್ರ 3 ತಿಂಗಳಿಗೆ ಆಗುವಷ್ಟು ಸಿಲಿಂಡರ್ ಸಂಗ್ರಹವಿರುತ್ತವೆ. ಇವೆಲ್ಲವೂ ಉಳ್ಳವರಿಗೆ ದೊರೆಯುವ ಸೌಲಭ್ಯಗಳಾಗಿವೆ ಎಂದು ಸಿಪಿಐಎಂ ರಾಜ್ಯ ಸದಸ್ಯ ಮಂಡಳಿ ಕಾರ್ಯದರ್ಶಿ ಎಂಪಿ ಮುನಿವೆಂಕಟಪ್ಪ ಹೇಳಿದರು. ಬಾಗೇಪಲ್ಲಿ ಪಟ್ಟಣದ ಸಿಪಿಐಎಂ ಕಚೇರಿ ಸುಂದರಯ್ಯ ಭವನದಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಹಾಗೂ ದಕ್ಷಿಣ ಭಾರತದ ಕಮ್ಯುನಿಸ್ಟ್ ಚಳವಳಿ ಹೋರಾಟಗಾರ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರ ಪುಚ್ಚಲಪಲ್ಲಿ ಸುಂದರಯ್ಯ ಜಯಂತಿ ಉದ್ಘಾಟಿಸಿ ಮಾತನಾಡಿದ ಸಿಪಿಐಎಂ ರಾಜ್ಯ ಸದಸ್ಯ ಮಂಡಳಿ ಕಾರ್ಯದರ್ಶಿ ಎಂಪಿ ಮುನಿವೆಂಕಟಪ್ಪ, ಶ್ರಮಜೀವಿಗಳ ಕೆಲಸವನ್ನ ಗೌರವಿಸುವ ಹಾಗೂ ಅವರ ಕಷ್ಟಗಳನ್ನ ಸ್ಮರಿಸುವ ಕಾರ್ಮಿಕ ವರ್ಗದ ಶ್ರಮ ಮತ್ತು ಸಮರ್ಪಣೆಯನ್ನು ಗುರುತಿಸುವುದು, ಕಾರ್ಮಿಕರ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ರಕ್ಷಿಸುವುದು ಕಾರ್ಮಿಕ ದಿನದ ಉದ್ದೇಶವಾಗಿದೆ ಎಂದರು. ಕಾರ್ಮಿಕರು ವೇತನ ಹೆಚ್ಚಳ, ದುಬಾರಿ ದರದಿಂದ ಉಂಟಾದ ಸಂಕಷ್ಟಕ್ಕೆ ಪರಿಹಾರ, ಅತಿಯಾದ ಕೆಲಸದ ಗಂಟೆಗಳ ವಿರುದ್ಧ ಕಾನೂನುಬದ್ಧ ಓವರ್ ಟೈಮ್, ವಾರದ ವಿಶ್ರಾಂತಿ, ಇಎಸ್ಐ, ಪಿಎಸ್ಐ, ಬೋನಸ್, ಉದ್ಯೋಗ ಭದ್ರತೆ, ಸುರಕ್ಷತಾ ಸೌಲಭ್ಯಗಳು ಹಾಗೂ ಗುತ್ತಿಗೆ ಕಾರ್ಮಿಕರ ಕಾಯಂ ಸೇರಿದಂತೆ ತಮ್ಮ ಹಕ್ಕುಗಳಿಗಾಗಿ ಹೋರಾಟ ನಡೆಸುತ್ತಿದ್ದಾರೆ. ಜೊತೆಗೆ ಕಾರ್ಮಿಕರ ಹಕ್ಕುಗಳನ್ನು ಕುಂಠಿತಗೊಳಿಸುವ 4 ಕಾರ್ಮಿಕ ಸಂಹಿತೆಗಳ ವಿರುದ್ಧ ಗಟ್ಟಿಯಾಗಿ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಇದು ಕಾರ್ಮಿಕರ ಆಳವಾದ ಅಸಮಾಧಾನ ಮತ್ತು ಬದುಕಿನ ಸಂಕಷ್ಟವನ್ನ ಸ್ಪಷ್ಟವಾಗಿ ತೋರಿಸುತ್ತದೆ. ಈ ಹಿನ್ನೆಲೆಯಲ್ಲಿ ದೇಶವ್ಯಾಪ್ತಿ ಕಾರ್ಮಿಕರು ಸಜ್ಜಾಗಬೇಕು ಎಂದು ಹೇಳಿದರು. ಕಾರ್ಮಿಕರ ದಿನಾಚರಣೆ ಯಾಕೆ ನಾವು ಕರಿತೀವಿ ಅಂತ ಹೇಳಿದ್ರೆ 1886ರಲ್ಲಿ ಆವಾಗ ತಾನೇ ಪ್ರಪಂಚದಲ್ಲಿ ಬೆಳೀತಾ ಇದ್ದಂಥ ಬಂಡವಾಳಶಾಹಿ ವ್ಯವಸ್ಥೆ, ಆ ಬಂಡವಾಳಶಾಹಿ ವ್ಯವಸ್ಥೆಯ ಪೂರಕವಾಗಿ ಕಾರ್ಮಿಕ ವರ್ಗ ಏನು ನಿರ್ಮಾಣ ಆಗಿತ್ತು, ಆ ಕಾರ್ಮಿಕ ದಿನಾಚರಣೆ ಏನಿದೆ 1886ರಲ್ಲಿ ಮೇ ತಿಂಗಳಲ್ಲಿ ಅಮೆರಿಕದ ಚಿಕಾಗೋ ನಗರದಲ್ಲಿ ಆವತ್ತಿಗೆ ಏನಿತ್ತಪ್ಪ ಅಂದರೆ ಯಾವುದೇ ಕಾರ್ಮಿಕರು ದುಡಿಬೇಕು ಅಂದರೆ ಕನಿಷ್ಠ 16 ಗಂಟೆಗಳ ಕಾಲ ಒಂದು ದಿನದಲ್ಲಿ ದುಡಿಬೇಕು. 16 ಗಂಟೆಗಳ ಕಾಲ ಅಂದರೆ ಇಡೀ ನಮ್ಮ ವಿಶ್ವದಲ್ಲಿ ಆಗ್ತಾನೆ ಬೆಳೀತಾ ಇದ್ದಂಥ ಕಾರ್ಮಿಕ ವರ್ಗ ಏನಿದೆ, ಆ ಕಾರ್ಮಿಕ ವರ್ಗ 16 ಗಂಟೆಗಳ ಕಾಲ ಕೆಲಸ ಮಾಡಬೇಕು, ದುಡಿಬೇಕು ಅಂತಿತ್ತು. ಸೊ ಇದರ ವಿರುದ್ಧ ಕಾರ್ಮಿಕ ವರ್ಗ ಇಲ್ಲ, ಇದು ಅವೈಜ್ಞಾನಿಕವಾಗಿದೆ, ಒಬ್ಬ ಮನುಷ್ಯ ಆರೋಗ್ಯಕರವಾಗಿ ಬದುಕಬೇಕು ಅಂತ ಹೇಳಿದ್ರೆ, ಅವನು ಉಳಿಬೇಕು ಅಂತ ಹೇಳಿದ್ರೆ, ಕಾರ್ಮಿಕರು ಆರೋಗ್ಯವಾಗಿರಬೇಕು ಅಂತ ಹೇಳಿದ್ರೆ 8 ಗಂಟೆ ಕೆಲಸ ಬೇಕು, 8 ಗಂಟೆ ನಿದ್ದೆ ಬೇಕು, 8 ಗಂಟೆ ಅದನ್ನ ಬದುಕಿಗೆ ಪೂರಕವಾಗಿರ್ತಕ್ಕಂಥ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳೋಕ್ಕೆ ಅವಕಾಶ ಬೇಕು. ಹಾಗಾಗಿ ಕನಿಷ್ಠ 8 ಗಂಟೆ ಕೆಲಸದ ಅವಧಿಯನ್ನು ನೀವು ಫಿಕ್ಸ್ ಮಾಡಬೇಕು ಅಂತೇಳಿ ಹಲವು ಹಂತದ ಹೋರಾಟಗಳು ಅಮೆರಿಕದಲ್ಲಿ ಪ್ರಾರಂಭ ಆಗಿತ್ತು. ಸೊ ಅದರ ಪೂರಕವಾಗಿಯೇ ಹೇ ಮಾರುಕಟ್ಟೆ ಚಿಕಾಗೋದಲ್ಲಿ ಏನಿದೆ ಅಲ್ಲೂ ಕೂಡ ಕಾರ್ಮಿಕರ ಹೋರಾಟವನ್ನು ಮಾಡ್ತಾ ಇದ್ರು. ಆ ಕಾರ್ಮಿಕರ ಹೋರಾಟವನ್ನು ಅಲ್ಲಿದ್ದಂತಹ ಬಂಡವಾಳಶಾಹಿ ಪ್ರೇರಿತ ಪೊಲೀಸ್ ಅವರ ಮೇಲೆ ಲಾಠಿ ಪ್ರಹಾರ, ಗೋಲಿಬಾರ್ ನಡೆಸಿ ಹಲವು ಕಾರ್ಮಿಕರನ್ನು ಅಲ್ಲಿ ಕೊಳ್ಳಲ್ಪಟ್ಟರು. ದೇಶದಲ್ಲಿ ಉದ್ಯೋಗ ಅಭದ್ರತೆ ಇದೆ. ಬೇರೆ ದೇಶದಲ್ಲಿ ಯುದ್ಧ ನಡೆದರೆ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗುತ್ತದೆ. ಕಾರ್ಮಿಕರಿಗೆ ಕನಿಷ್ಠ ವೇತನ ದೊರೆಯುತ್ತಿಲ್ಲ. ಉದ್ಯೋಗ ಖಾತ್ರಿ ಯೋಜನೆ ಹೆಸರು ಬದಲಿಸಿ ಯೋಜನೆಯ ಸೌಲಭ್ಯ ದೊರೆಯುವುದಂತಾಗಿದೆ ಎಂದರು. ಮಾಲಕರ ಮರ್ಜಿಯ ಮೇಲೆ ದಿನಗೂಲಿ ನಿರ್ಧಾರ, ಲಿಖಿತ ಒಪ್ಪಂದ ಇಲ್ಲದ ಕಾರಣ ಕೆಲಸಕ್ಕೆ ಯಾವುದೇ ದೃಢೀಕರಣವಾಗಲಿ ಭದ್ರತೆಯಾಗಲಿ ಇಲ್ಲ ಮತ್ತು ಅವಘಡ ಸಂಭವಿಸಿದರೆ ಪರಿಹಾರವೂ ಇಲ್ಲ. ಕಾಯಿಲೆ ಬಿದ್ದರೆ ಆ ದಿನದ ಆದಾಯ ಶೂನ್ಯ ಎಂದರು. ಕಾರ್ಮಿಕರು ತಿಂಗಳಿಗಷ್ಟೇ ಕನಿಷ್ಠ 26,000 ವೇತನ, 8 ಗಂಟೆಗಳ ಕೆಲಸದ ದಿನ, ಡಬಲ್ ಓವರ್ ಟೈಮ್, ಸುರಕ್ಷತಾ ಸೌಲಭ್ಯಗಳು ಹಾಗೂ ಗುತ್ತಿಗೆ ಕಾರ್ಮಿಕರಿಗೆ ಸಮಾನ ಹಕ್ಕುಗಳನ್ನು ನೀಡುವಂತೆ ಆಗ್ರಹಿಸಿದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಚಿಂತಾಮಣಿ ನಗರದ ಆಜಾದ್ ಚೌಕದಲ್ಲಿ ನೆಲೆಸಿರುವ ಐತಿಹಾಸಿಕ ಹರಿಹರೇಶ್ವರ ದೇವಸ್ಥಾನದಲ್ಲಿ ಬ್ರಹ್ಮರಥೋತ್ಸವವು ಅತ್ಯಂತ ಸಡಗರ ಮತ್ತು ಸಂಭ್ರಮದಿಂದ ಕೊನೆಯ ದಿನವಾಗಿ ಜರುಗಿತು.
ಚಿಂತಾಮಣಿ ನಗರದ ಆಜಾದ್ ಚೌಕದಲ್ಲಿ ನೆಲೆಸಿರುವ ಐತಿಹಾಸಿಕ ಹರಿಹರೇಶ್ವರ ದೇವಸ್ಥಾನದಲ್ಲಿ ಬ್ರಹ್ಮರಥೋತ್ಸವವು ಅತ್ಯಂತ ಸಡಗರ ಮತ್ತು ಸಂಭ್ರಮದಿಂದ ಕೊನೆಯ ದಿನವಾಗಿ ಜರುಗಿತು. ಕಳೆದ 10-15 ದಿನಗಳಿಂದ ದೇವಸ್ಥಾನದಲ್ಲಿ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ಹಾಗೂ ಪೂಜಾ ಕಾರ್ಯಕ್ರಮಗಳು ನಿರಂತರವಾಗಿ ನಡೆದುಕೊಂಡು ಬಂದಿದ್ದ ರಥೋತ್ಸವದೊಂದಿಗೆ ಈ ಉತ್ಸವವು ಪರಾಕಾಷ್ಠೆ ತಲುಪಿತು. ರಥೋತ್ಸವದ ಅಂಗವಾಗಿ ದೇವಸ್ಥಾನದಲ್ಲಿ ಹರಿಹರೇಶ್ವರ ಸ್ವಾಮಿಗೆ ವಿಶೇಷ ಅಭಿಷೇಕ, ಅಲಂಕಾರ ಹಾಗೂ ಹೋಮ ಹವನಗಳನ್ನು ನೆರವೇರಿಸಲಾಯಿತು. ಉತ್ಸವದ ಪ್ರಮುಖ ಆಕರ್ಷಣೆಯಾಗಿ ರಥೋತ್ಸವದ ಮುನ್ನ ವಿವಿಧ ಕಲಾತಂಡಗಳಿಂದ ಸಾಂಸ್ಕೃತಿಕ ಪ್ರದರ್ಶನಗಳು ನಡೆದವು. ವಾದ್ಯಗೋಷ್ಠಿಗಳ ಅಬ್ಬರ, ವೀರಭದ್ರ ಕುಣಿತ ಸೇರಿದಂತೆ ವಿವಿಧ ವೇಷಧಾರಿಗಳ ನೃತ್ಯವು ಭಕ್ತರ ಗಮನ ಸೆಳೆಯಿತು. ನೂರಾರು ಭಕ್ತಾದಿಗಳು ರಥೋತ್ಸವದಲ್ಲಿ ಪಾಲ್ಗೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಈ ಸಂದರ್ಭದಲ್ಲಿ ಸ್ವಾತಿ ನಾಗೇಶ್ ಮಾತನಾಡಿ, ಚಿಂತಾಮಣಿಯಲ್ಲಿ ಇಂತಹ ಅದ್ಭುತ ಧಾರ್ಮಿಕ ಕಾರ್ಯಕ್ರಮ ನಡೆಯುತ್ತಿರುವುದು ನಮ್ಮೆಲ್ಲರ ಸೌಭಾಗ್ಯ. ಕಾರ್ಪಕುಲ ವಂಶಸ್ಥರು ಮತ್ತು ದೇವಸ್ಥಾನದ ಧರ್ಮಕರ್ತರು ಈ ಕಾರ್ಯಕ್ರಮವನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ನಡೆಸಿಕೊಂಡು ಬರುತ್ತಿದ್ದಾರೆ. ಈ ರಥೋತ್ಸವಕ್ಕೆ ನಗರಸಭೆ, ಪೊಲೀಸ್ ಇಲಾಖೆ ಹಾಗೂ ಸಾರ್ವಜನಿಕರು ನೀಡಿದ ಸಹಕಾರ ಶ್ಲಾಘನೀಯ ಎಂದರು. ವೆಂಕಟೇಶಾಯ ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ వెంకటేశ సమోదేవో న భూతో న భవిష్యతి. వెంకటేశ్వరుని ఆలయానికి సమానమైనటువంటి స్థానము లేదు. వెంకటేశ్వర వంటి భగవంతుని సమానము ఎవ్వరూ లేరు అని మనకి శాస్త్రము సుస్పష్టంగా తెలియజేస్తుందన్నమాట. ఈరోజు హరిహరేశ్వర దేవస్థానంలో చింతామణి ఆజాద్ చౌక్ హృదయ భాగంలో ఉన్నటువంటి శ్రీ హరిహరేశ్వర దేవాలయంలో శ్రీ భూనీలా సమేత శ్రీ వెంకటేశ్వర స్వామి బ్రహ్మరథోత్సవం పైన ఊరేగునున్నారు. ఈ ఆలయము అతి పురాతనమైన ఆలయము, చాలా మహత్వపూర్ణమైన ఆలయం. ఇక్కడ స్వామి కొన్ని వందల సంవత్సరాల నుంచి కూడా ప్రతి వార్షిక బ్రహ్మోత్సవానికిను భూనీలా సమేతంగా స్వామి ఊరేగింపు జరుగుతూ ఉన్నది. అంతేకాకుండా చాలా మహత్వపూర్ణమైన ఆలయం అన్నమాట. ఇక్కడ భక్తులు ఏమి కోరుకున్నా వెంటనే స్వామి ఆ ఫలితాన్ని వాళ్ళకి వరం రూపంగా ఇస్తున్నారనమాట. కేవలం చింతామణి భక్తులే కాదు, చుట్టుముట్టు భక్తులు, ఈవెన్ అమెరికా నుంచి, లండన్ నుంచి, ఇతర దేశాల నుంచి కూడా వచ్చి భగవంతుని ఇక్కడ వరాలు వేడుకొని వాళ్ళందరూ కూడా ప్రసన్నులయ్యి మళ్ళీ వచ్చి మొక్కుపుడి తీర్చుకుంటున్నారన్నమాట. ఇమ్రాన్ ఖాన్, సిటీవీ న్యూస్, చింతామణి. ಪ್ರಸ್ತುತ ಕಾಲಘಟ್ಟದಲ್ಲಿ ಬುದ್ಧ ತತ್ವ ಸಂದೇಶ ಬಹಳ ಅವಶ್ಯಕವಾಗಿದೆ ಎಂದು ಶಾಸಕ ದರ್ಶನ್ ಹೇಳಿದರು. ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ನಗರದ ಅಂಬೇಡ್ಕರ್ ಭವನದಲ್ಲಿ 2570ನೆಯ ಬುದ್ಧ ಪೂರ್ಣಿಮಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಪ್ರಸ್ತುತ ಕಾಲಘಟ್ಟದಲ್ಲಿ ಬುದ್ಧರ ತತ್ವ ಸಂದೇಶ ಬಹಳ ಅವಶ್ಯಕವಾಗಿದೆ ಎಂದು ಶಾಸಕ ದರ್ಶನ್ ಧ್ರುವನಾರಾಯಣ್ ಹೇಳಿದರು. ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ನಗರದ ಅಂಬೇಡ್ಕರ್ ಭವನದಲ್ಲಿ 2570ನೆಯ ಬುದ್ಧ ಪೂರ್ಣಿಮಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಸ್ತುತ ದಿನಮಾನಗಳಲ್ಲಿ ಪ್ರತಿನಿತ್ಯ ಒತ್ತಡಗಳಿಂದ ಬದುಕನ್ನು ನಡೆಸುತ್ತಾ ಬಂದಿದ್ದೇವೆ. ಇದರಿಂದ ಜೀವನದಲ್ಲಿ ಒತ್ತಡಗಳಿಗೆ ಒಳಗಾಗುತ್ತವೆ. ಆದ್ದರಿಂದ ನಾವು ಭಗವಾನ್ ಬುದ್ಧರ ತತ್ವ ಸಂದೇಶಗಳನ್ನು ಅಳವಡಿಸಿಕೊಳ್ಳಬೇಕು ಎಂದರು. ಯೋಗ ಕಾರ್ಯಕ್ರಮದಲ್ಲೂ ಕೂಡ ಈ ಮಾತನ್ನು ಹೇಳಿ, ಈಗ ಯಾರು ತಾಳ್ಮೆ ಇಲ್ಲ, ಎಲ್ಲರೂ ಕೂಡ ಫಾಸ್ಟಾಗಿ ಆಗಬೇಕು, ವೇಗವಾಗಿ ಎಲ್ಲ ಕೂಡ ಆಗಬೇಕು. ಯಾವುದೇ ಕೆಲಸ ಇದ್ರೂ ಕೂಡ ಅತಿ ವೇಗವಾಗಿ ಆಗಬೇಕು. ಏನೋ ಮಾತನಾಡಬೇಕು ಕೂಡ ವೇಗ, ತಾಳ್ಮೆ ಇಲ್ಲ ಅಂತ ಒಂದು ಬದುಕನ್ನು ನಾವಲ್ಲಿ ಕೂಡ ಇವತ್ತು ಸಾಗಿಸ್ತಾ ಇದ್ದೀವಿ. ಅದರಿಂದ ಭಗವಾನ್ ಬುದ್ಧರ ತತ್ವ ಸಿದ್ಧಾಂತಗಳನ್ನು, ಅವರ ಏನು ಈ ಜ್ಞಾನದ ಮೂಲಕ ಜೀವನವನ್ನು ಸಾಗಿಸುವಂಥ ಒಂದು ಪದ್ಧತಿ ವೇ ಆಫ್ ಲೈಫ್ ಅದನ್ನು ನಾವೆಲ್ಲರೂ ಕೂಡ ಇವತ್ತು ಪ್ರಸ್ತುತವಾಗಿ ಅಳವಡಿಸ್ಕೊಬೇಕಾಗ್ತದೆ. ಯಾಕಂದರೆ ಸಾಕಷ್ಟು ಒತ್ತಡ ಇದೆ ನಮ್ಮ ಮೇಲೆ. ಅದರಿಂದ ಈ ಒತ್ತಡದ ಬದುಕಿನಲ್ಲಿ ನಾವೆಲ್ಲರೂ ಕೂಡ ಭಗವಾನ್ ಬುದ್ಧರ ಹಾದಿಯಲ್ಲಿ ಸಾಗಿದ್ರೆ ಮಾತ್ರ ಒಂದು ನೆಮ್ಮದಿಯ, ಒಂದು ಆರೋಗ್ಯವಾದಂಥ ಬದುಕನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಇವತ್ತು ನಾವು ಮೊದಲನೇ ಹೆಜ್ಜೆಯನ್ನು ಇಟ್ಟಿದ್ದೇವೆ. ಖಂಡಿತವಾಗಿ ಇವತ್ತು ಏನು ನಮ್ಮ ಪ್ರಕಾಶ್ ಅವರು ನಮ್ಮೆಲ್ಲರೂ ಕೂಡ ಮುಖ್ಯ ಭಾಷಣಕಾರರಾಗಿ ಬಂದು ಏನು ಸಂದೇಶವನ್ನು ಕೊಟ್ಟಿದ್ದಾರೆ, ಭಗವಾನ್ ಬುದ್ಧರ ಸಂದೇಶವನ್ನು ಅವರೇನು ಕೊಟ್ಟಿದ್ದಾರೆ, ಅವೆಲ್ಲವನ್ನೂ ಕೂಡ ನಾವು ಪ್ರಾಮಾಣಿಕವಾಗಿ ಪಾಲಿಸುವಂಥ ಒಂದು ಮನಸ್ಥಿತಿಯನ್ನು ನಾವೆಲ್ಲರೂ ಕೂಡ ಬೆಳೆಸ್ಕೋಬೇಕಾಗ್ತದೆ. ಆಗ ಮಾತ್ರ ನಾವೆಲ್ಲರೂ ಕೂಡ ಭಗವಾನ್ ಬುದ್ಧರ ಹಾದಿಯಲ್ಲಿ ಸಾಗಬೇಕಾಗ್ತದೆ ಅನ್ನೋದನ್ನು ಮೊದಲನೇ ನಾನು ಹೇಳಲಿಕ್ಕೆ ಬಯಸ್ತೇನೆ. ಜೊತೆಗೆ ದಿನನಿತ್ಯ ನಾನು ಕನಿಷ್ಠ ಪಕ್ಷ
ನಾವು ಅರ್ಧ ಗಂಟೆನಾದರೂ ಕೂತ್ಕೊಂಡಿರ್ತೀವಿ. ಒಂದು ಧ್ಯಾನದ ಮೂಲಕನಾಗಿರಲಿ, ಯೋಗ ಮೂಲಕನಾಗಿರಲಿ, ನಾವು ನಮ್ಮ ಏನು ಹೇಳೋದು ಧ್ಯಾನ ಅಂತಂದರೆ ಏನು ನಾವು ಧ್ಯಾನವನ್ನು ಮಾಡ್ತೀವಿ, ಅದರಲ್ಲಿ ನಮ್ಮನ್ನು ನೋಡೋಣ. ನಮ್ಮ ಏನು ವ್ಯಕ್ತಿತ್ವ ಇದೆ, ನಾವು ಯಾವ ರೀತಿ ಜೀವನವನ್ನು ಸಾಗಿಸ್ತಿದ್ದೀವಿ, ನಾವು ಸರಿದಾರಿಲಿದ್ದೀವೋ ತಪ್ಪದಾರಿಲಿದ್ದೀವೋ, ಯಾವ ರೀತಿ ನಾವು ಸರಿಪಡಿಸ್ಕೊಂಡು ಅನ್ನೋದನ್ನು ನೋಡೋದೇ ಧ್ಯಾನ ಅನ್ನೋದನ್ನು ನಾವು ಹೇಳೋದು, ತುಂಬ ಚೆನ್ನಾಗಿ ಹೇಳೋದು. ಭಗವಾನ್ ಬುದ್ಧರ ಸಾಧನೆ ಹಾದಿಯಲ್ಲಿ ನಾವು ಪ್ರಾಮಾಣಿಕವಾಗಿ ನಡೆಯಬೇಕು. ಪ್ರತಿನಿತ್ಯ ಅರ್ಧ ಗಂಟೆಯಾದರೂ ಧ್ಯಾನ ಮಾಡಿದರೆ ಧ್ಯಾನದ ಮುಖಾಂತರ ನಮ್ಮ ವ್ಯಕ್ತಿತ್ವವನ್ನು ಬದಲಾವಣೆ ಮಾಡಿಕೊಳ್ಳಬಹುದು. ಇದರಿಂದ ಆರೋಗ್ಯವಾಗಿ ನೆಮ್ಮದಿಯಿಂದ ಜೀವನ ಸಾಗಿಸಬಹುದಾಗಿದೆ ಎಂದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡ. ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಪ್ರಜಾಪ್ರಭುತ್ವದ ಮೂಲ ಅಸ್ಥಿಭಾರವಾಗಿದ್ದು, ಪ್ರತಿಯೊಬ್ಬ ಅರ್ಹ ನಾಗರಿಕರ ಹೆಸರು ಮತದಾರರ ಪಟ್ಟಿಯಲ್ಲಿ ಇರಬೇಕು ಎಂದು ಜೆಡಿಎಸ್ ಕೋರ್ ಕಮಿಟಿ ರಾಜ್ಯಾಧ್ಯಕ್ಷ ಎಂ ಕೃಷ್ಣಾರೆಡ್ಡಿ ಅಭಿಪ್ರಾಯಪಟ್ಟರು. ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಪ್ರಜಾಪ್ರಭುತ್ವದ ಮೂಲ ಅಸ್ಥಿರವಾಗಿದ್ದ ಪ್ರತಿಯೊಬ್ಬ ಅರ್ಹ ನಾಗರಿಕರ ಹೆಸರು ಮತದಾರರ ಪಟ್ಟಿಯಲ್ಲಿ ಇರಬೇಕು ಎಂದು ಜೆಡಿಎಸ್ ಕೋರ್ ಕಮಿಟಿ ರಾಜ್ಯಾಧ್ಯಕ್ಷ ಎಂ ಕೃಷ್ಣಾರೆಡ್ಡಿ ಅಭಿಪ್ರಾಯಪಟ್ಟರು. ಚಿಂತಾಮಣಿ ನಗರ ಹೊರವಲಯದ ಜೆಕೆ ಭವನದಲ್ಲಿ ಜೆಡಿಎಸ್ ಪಕ್ಷದ ವತಿಯಿಂದ ಆಯೋಜಿಸಿದ್ದ ವಿಶೇಷ ಸಮಗ್ರ ಪರಿಷ್ಕರಣೆ BLA2 ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಬೂತ್ ಮಟ್ಟದಲ್ಲಿ ಪಕ್ಷವನ್ನು ಇನ್ನಷ್ಟು ಬಲಿಷ್ಠಗೊಳಿಸುವ ನಿಟ್ಟಿನಲ್ಲಿ BLAಗಳ ಪಾತ್ರ ಅತ್ಯಂತ ಮಹತ್ವದಾಗಿದೆ. ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ, ತಿದ್ದುಪಡಿ, ವಿಳಾಸ ಬದಲಾವಣೆ ಹಾಗೂ ಅರ್ಹ ಮತದಾರರನ್ನ ಗುರುತಿಸಿ ನೋಂದಣಿ ಮಾಡುವ ಕಾರ್ಯದಲ್ಲಿ BLAಗಳು ಜಾಗರೂಕರಾಗಿ ಕೆಲಸ ಮಾಡಬೇಕು ಎಂದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ಅರ್ಹ ನಾಗರಿಕರ ಹೆಸರು ಮತದಾರರ ಪಟ್ಟಿಯಲ್ಲಿ ಇರಬೇಕು. ಯಾರೊಬ್ಬರೂ ಮತದಾನದ ಹಕ್ಕಿನಿಂದ ವಂಚಿತರಾಗಬಾರದು. ಜಾತಿ, ಧರ್ಮ, ಪಕ್ಷದ ಭೇದ ಭಾವವಿಲ್ಲದೆ ಪ್ರತಿಯೊಬ್ಬ ದೇಶವಾಸಿಯು ಮತದಾನದ ಅವಕಾಶ ದೊರೆಯಬೇಕು. ಬೂತ್ ಏಜೆಂಟರು ಸಮಗ್ರವಾಗಿ ಗಮನ ಹರಿಸಬೇಕು. ಜೆ.ಕೆ. ಕೃಷ್ಣಾರೆಡ್ಡಿ ಅವರು ಅರ್ಧ ಗೆದ್ದಂತೆ ನಾವು ಇಷ್ಟು ಕೆಲಸ ಇವತ್ತೇನು ಸನ್ಮಾನ್ಯ ದೇವರಾಜಣ್ಣ ಅವರಿಗೆ ನಾವು ಎಕ್ಸ್ಪ್ಲೈನ್ ಮಾಡಿ ಹೋಗ್ತೀವಿ. ಅರ್ಧ ವಿಧಾನಸಭಾ ನಮ್ಮ ಈ ಮುಂದೆ 2028ರಲ್ಲಿ ಅದರ ಆಲ್ರೆಡಿ ಕಾಂಗ್ರೆಸ್ ಅವರಿಂದ ಉಡಾಫೆ ಮಾಡ್ತಿದ್ದಾರೆ, ಕೇರ್ಲೆಸ್ ಮಾಡ್ತಿದ್ದಾರೆ. ನೀವು ನಂಬಲ್ಲ, ಈಗ ನಿಮ್ಗೆ ಗೊತ್ತಾಗುತ್ತೆ. ಈ SIR ಅಂತ ಒಂದು ಚುನಾವಣಾ ಆಯೋಗ ತರ್ತಿರೋದು ನಾವು ಸುಮ್ಮನೆ ಇದ್ರೇನು ಇಲ್ಲ, ಇದ್ರಲ್ಲಿ ಏನು ಇಲ್ಲ ಅಂತ ಹೇಳಿ ಬಿಹಾರ್ ಸೋದ್ರು, ವೆಸ್ಟ್ ಬೆಂಗಾಲ್ ಇಂದ ಅವ್ರು ಹೊರಗಡೆ ಕಳಿಸಿದ್ರು, ಸುಪ್ರೀಂ ಕೋರ್ಟ್ ಚೀಮಾರಿ ಆಯ್ತು, ಪುರಾವೆ ದಾಖಲೆ ಕೊಡ್ತಿಲ್ಲ ಅಂತ. ತಮಿಳುನಾಡಲ್ಲಿ ನೋಡಿ ಯಾವ ಮಟ್ಟಿಗೆ, ಮತ್ತೆ 90% ಮೇಲೆ ವೋಟ್ ಆಗ್ತೀವಿ ಅಂತ ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಕಾಂಗ್ರೆಸ್ ಅವರು ಸುಮ್ಮನೆ ಕೇರ್ಲೆಸ್ ಇದ್ದಾರೆ. ನಾವು BLA ಏಜೆಂಟ್ಗಳು ಅತಿ ಹೆಚ್ಚು ಕೆಲಸ ಮಾಡೋಣ. ನಮ್ಮ ನಾಯಕರನ್ನ ಗೆಲ್ಸ್ಕೊಂಡು ಹೋದ್ರೆ ಕುಮಾರಣ್ಣ ಅವರು 2028ಕ್ಕೆ ಅಧಿಕಾರ ತರಲಿಕ್ಕೆ ನಾವೆಲ್ಲರೂ ಕಷ್ಟಪಡ್ಕೊಂತಾರೆ. ಚುನಾವಣೆಯ ಸಮಯದಲ್ಲಿ ಪಟ್ಟಿಯಲ್ಲಿ ಹೆಸರಿಲ್ಲ ಎಂದರೆ ಏನೂ ಮಾಡಲು ಸಾಧ್ಯವಿಲ್ಲ. ಕರಡು ಮತದಾರರ ಪಟ್ಟಿಯನ್ನ ಸೂಕ್ಷ್ಮವಾಗಿ ಅವಲೋಕಿಸಬೇಕು. ಯಾರದ್ದಾದರೂ ಹೆಸರು ಕೈಬಿಟ್ಟಿದ್ರೆ ಸೇರಿಸಲು ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು. ಜೆಡಿಎಸ್ ಪಕ್ಷವು ಗ್ರಾಮ ಮಟ್ಟದಿಂದ ನಗರ ಮಟ್ಟದವರೆಗೆ ಸಂಘಟನೆಯನ್ನು ಬಲಪಡಿಸಲು ಮುಂದಾಗಿದ್ದು, ಪ್ರತಿಯೊಂದು ಬೂತ್ನಲ್ಲಿಯೂ ಪಕ್ಷದ ಬಲವನ್ನು ಹೆಚ್ಚಿಸಲು ಕಾರ್ಯಕರ್ತರು ಶ್ರಮಿಸಬೇಕು. ಮುಂಬರುವ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಮತದಾರರ ಸಂಪರ್ಕ, ಸಂಘಟನೆ, ವಿಸ್ತರಣೆ ಹಾಗೂ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವಂತೆ ಸಲಹೆ ನೀಡಿದರು. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಚಿಕ್ಕಬಳ್ಳಾಪುರದಲ್ಲಿ ರೈತರ ಮೇಲೆ ನಡೆದ ಪೊಲೀಸ್ ಹಲ್ಲೆಯನ್ನ ಖಂಡಿಸಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಪಟ್ಟಣದ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ನಡೆಸಿ PSI ಮುತ್ತುರಾಜ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಚಿಕ್ಕಬಳ್ಳಾಪುರದಲ್ಲಿ ರೈತರ ಮೇಲೆ ನಡೆದ ಪೊಲೀಸ್ ಹಲ್ಲೆಯನ್ನ ಖಂಡಿಸಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಗುಡಿಬಂಡೆ ಪಟ್ಟಣದ ಪೊಲೀಸ್ ಠಾಣೆಯ ಎದುರು ಪ್ರತಿಭಟನೆ ನಡೆಸಿ PSI ಮುತ್ತುರಾಜ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಈ ವೇಳೆ ಮಾತನಾಡಿದ ಜಿಲ್ಲಾಧ್ಯಕ್ಷ HP ರಾಮನಾಥ್, ಶಿಡ್ಲಘಟ್ಟದ ಜಂಗಮಕೋಟೆ ಸೇರಿ ಜಿಲ್ಲೆಯಾದ್ಯಂತ KIADBಯು 2823 ಎಕರೆ ಕೃಷಿ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳುತ್ತಿರುವುದನ್ನು ವಿರೋಧಿಸಿ ರೈತರು ಶಾಂತಿಯುತ ಹೋರಾಟ ನಡೆಸುತ್ತಿದ್ದಾರೆ.
ಆದರೆ ಇತ್ತೀಚೆಗೆ ಕೆಡಿಪಿ ಸಭೆಯಲ್ಲಿ ಸಚಿವರನ್ನ ಭೇಟಿಯಾಗಲು ಹೋದ ರೈತರ ಮೇಲೆ ಪೊಲೀಸರು ದರ್ಪದಿಂದ ಹಲ್ಲೆ ನಡೆಸಿದ್ದು ಖಂಡನೀಯ. ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿ ಭಾಗದಲ್ಲಿ ಕೆಡಿಬಿ ಅವರು 2823 ಎಕರೆ ಕೃಷಿ ಭೂಮಿಯನ್ನು, ಅದರಲ್ಲೂ ವಿಶೇಷವಾಗಿ ಫಲವತ್ತಾದ ಭೂಮಿಯನ್ನು ಕೈಗಾರಿಕಾ ಉದ್ದೇಶಕ್ಕಾಗಿ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಮುಂದುವರಿಸ್ತಾ ಇದ್ದಾರೆ. ಆ ಭಾಗದ ಬಹುತೇಕ 823 ಜನ ರೈತರು, ಅಲ್ಲಿ 1100 ಜನ ರೈತರು ಬರ್ತಾರೆ. ಆ ವ್ಯಾಪ್ತಿಯಲ್ಲಿ 823 ಜನ ರೈತರು ನಾವು ಭೂಮಿ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಕಳೆದ 45 ದಿನಗಳಿಂದ ನಿರ್ದಿಷ್ಟವಾದಿಯಾಗಿ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಧರಣಿ ಮುಂದುವರಿಸ್ತಾ ಇದ್ದಾರೆ. ಆದರೆ ನಿನ್ನೆ ಕೆಡಿಪಿ ಸಭೆ ಇದ್ದಾಗ ಸಚಿವರನ್ನು ಭೇಟಿ ಮಾಡಬೇಕಂತ ಹೇಳ್ಬಿಟ್ಟು ರೈತರು ಮುಂದಾಗಿದ್ದರೆ ಪೊಲೀಸವರು ತಡೆದು ಪೊಲೀಸವರು ರೈತರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದನ್ನು ನಾವು ಖಂಡಿಸ್ತಾ ಇದ್ದೀವಿ. ಇದು ಭಾರಿ ದುರ್ದೈವ ಸಂಗತಿ. ಸರ್ಕಾರ ರೈತರಿಗೆ ರಕ್ಷಣೆ ಕೊಡ್ತಕ್ಕಂಥ ವಿಚಾರದಲ್ಲಿ ಸರ್ಕಾರ ಫೇಲ್ಯೂರ್ ಆಗಿದೆ. ಕೃಷಿ ಯೋಗ್ಯವಲ್ಲದ ಜಾಗದಲ್ಲಿ ಕೈಗಾರಿಕೆ ಮಾಡಿದರೆ ನಮ್ಮ ವಿರೋಧವಿಲ್ಲ, ಆದರೆ ಕೃಷಿ ಭೂಮಿಯನ್ನ ಬಿಟ್ಟುಕೊಡುವುದಿಲ್ಲ ಎಂದರು. ಹೋರಾಟ ಹತ್ತಿಕ್ಕಲು ಪೊಲೀಸರನ್ನ ಬಳಸುತ್ತಿರುವುದು ವಿಪರ್ಯಾಸ. ರೈತರ ಮೇಲೆ ಹಲ್ಲೆ ಮಾಡಿದ ಪೊಲೀಸರನ್ನ ಕೂಡಲೇ ಅಮಾನತು ಮಾಡದಿದ್ದರೆ ರಾಜ್ಯದಾದ್ಯಂತ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಇದೀಗ ಪುಟ್ಟ ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ಬಿಬಿ ರಸ್ತೆ. ಐಸಿಎಸ್ಇ ಸಿಲೆಬಸ್ ಹೊಂದಿರುವ ಬಾಲ್ಡ್ವಿನ್ ಶಾಲೆಯಲ್ಲಿ 2026-27ನೇ ಸಾಲಿನ ನರ್ಸರಿಯಿಂದ 8ನೇ ತರಗತಿವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ನುರಿತ ಶಿಕ್ಷಕರು, ಸ್ಮಾರ್ಟ್ ಕ್ಲಾಸ್ ರೂಮ್, ವಿದ್ಯಾರ್ಥಿಗಳಿಗೆ ಕ್ರೀಡಾ ತರಬೇತಿ, ಈಜುಕೊಳ, ಬಾಸ್ಕೆಟ್ಬಾಲ್, ಕ್ರಿಕೆಟ್, ವಿಶಾಲವಾದ ಆಟದ ಮೈದಾನ ಹಾಗೂ ಸುರಕ್ಷಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ದಿ ಹಾರ್ಟ್ ಆಫ್ ದಿ ಸಿಟಿ ಆಗಿದೆ. ನಿಮ್ಮ ಮಗುವನ್ನು ದಾಖಲು ಮಾಡಲು ಇಂದೇ ಶಾಲೆಗೆ ಭೇಟಿ ನೀಡಿ. ಬಾಲ್ಡ್ವಿನ್ ಸ್ಕೂಲ್, ಹಳೆ ಬಸ್ ನಿಲ್ದಾಣದ ಎದುರು, ಕೋಲಾರ. ವಿದ್ಯಾಮೃತ್ ಪಿಯು ಕಾಲೇಜ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಮುಂಭಾಗ
2011ರಲ್ಲಿ ಆರಂಭಗೊಂಡ ವಿದ್ಯಾಮೃತ್ PU ಕಾಲೇಜ್ ಪ್ರತಿ ವರ್ಷ 99% ಫಲಿತಾಂಶ ಪಡೆದಿದ್ದು ಪ್ರತಿ ವಿದ್ಯಾರ್ಥಿಗಳ ಮೇಲೆ ವೈಯಕ್ತಿಕ ಕಾಳಜಿಯನ್ನು ವಹಿಸಿ ಶಿಕ್ಷಣ ನೀಡಲಾಗುತ್ತಿದೆ. ನುರಿತ ಅನುಭವಿ ಉಪನ್ಯಾಸಕ ವೃಂದ, ಸುಸಜ್ಜಿತ ಪ್ರಯೋಗಾಲಯ, ಕ್ರೀಡೆಗೆ ಆದ್ಯತೆ ಹೊಂದಿರುವ ನಮ್ಮ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ PCMB, PCMCS, ಕಾಮರ್ಸ್ ವಿಭಾಗದಲ್ಲಿ EBACS ಕೋರ್ಸ್ಗಳಿಗೆ ದಾಖಲಾತಿ ಆರಂಭವಾಗಿದೆ. KCET, ನೀಟ್ ಹಾಗೂ JEEಗೆ ವಿಶೇಷ ತರಗತಿಗಳನ್ನು ನಡೆಸಲಾಗುವುದು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಎಂದೇ ವಿದ್ಯಾಮೃತ PU ಕಾಲೇಜಿಗೆ ಸೇರಿಸಿ. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ PU ಮತ್ತು ಡಿಗ್ರಿ ಕಾಲೇಜ್, ಜಡಲತಿಮ್ಮನಹಳ್ಳಿ, ನಂದಿ ಕೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ PUC ವಿಜ್ಞಾನ ವಿಭಾಗ, PCMB, PCMCS, ವಾಣಿಜ್ಯ ವಿಭಾಗ, EBAS, EBACS, ಡಿಗ್ರಿ BCom, BBA, MCom, BCA 100% ಫಲಿತಾಂಶ. ಶಿಕ್ಷಣಕ್ಕೆ ಪೂರಕ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ಉಚಿತ ಸಾರಿಗೆ ಸೌಲಭ್ಯ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಮಲ್ಟಿಮೀಡಿಯಾ ಸಪೋರ್ಟ್ ಮತ್ತಿತರ ಸೌಲಭ್ಯಗಳು ಲಭ್ಯ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನು ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನು ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜ್ ಶ್ರೀ ವಿಷ್ಣುಪ್ರಿಯ PU ಮತ್ತು ಡಿಗ್ರಿ ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7975042702. ವಿಷ್ಣುಪ್ರಿಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ LKGಯಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ ಹೊಸಹುಡ್ಯ, ಕೇಶವಾರ ಅಂಚೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8861892299 9845344934. Another number 8884950022. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ನಂಜನಗೂಡು ನಗರಸಭೆಯಲ್ಲಿ ಸುಮಾರು 38 ವರ್ಷಗಳಿಂದ ನೀರುಗಂಟಿ ಮೇಲ್ವಿಚಾರಕರಾಗಿ ಸೇವೆ ಸಲ್ಲಿಸುತ್ತಿದ್ದ ನಿವೃತ್ತಿ ಹೊಂದಿದ ಇಲಾಖೆಯ ನೌಕರನಿಗೆ ನಗರಸಭಾ ವತಿಯಿಂದ ಬೀಳ್ಕೊಡುಗೆ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ನಗರಸಭಾ ಆಯುಕ್ತ ಬಸವರಾಜು ಮಾತನಾಡಿ, ಮುರುಗೇಶ್ ರವರನ್ನು ಉತ್ತಮ ಸ್ನೇಹಜೀವಿಯಾಗಿದ್ದರು. ಅವರು ನಗರಸಭಾ ಇಲಾಖೆಯಲ್ಲಿ ನೀರುಗಂಟಿ ಮೇಲ್ವಿಚಾರಕರಾಗಿ ನೌಕರರಾಗಿ ಸೇವೆ ಸಲ್ಲಿಸಿದ್ದರು. ಅವರು ಕೆಲಸಕ್ಕೆ ಸೇರಿದ ಸಂದರ್ಭದಲ್ಲಿ ಬಹಳ ಕಡಿಮೆ ವೇತನಕ್ಕೆ ದುಡಿಮೆ ಮಾಡುತ್ತಿದ್ದರು. ಬಹಳ ಕಷ್ಟಪಟ್ಟು ಮೇಲು ಬಂದಿದ್ದಾರೆ. ಉತ್ತಮ ಆರೋಗ್ಯದಿಂದ ಕುಟುಂಬದೊಂದಿಗೆ ಜೀವನ ನಡೆಸಲಿ ಎಂದು ತಿಳಿಸಿದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲಜ್ಜೆಗೆಟ್ಟ ಸರ್ಕಾರಗಳ ಕಣ್ಣು ತೆರೆಸಲು ಲಕ್ಷ ಸಹಿ ಸಂಗ್ರಹ ಕಾರ್ಯಕ್ರಮಕ್ಕೆ ಚಾಲನೆ. ಡಯಾಲಿಸಿಸ್ ರೋಗಿಯಿಂದಲೇ ಮೊದಲ ಸಹಿ. HN ವ್ಯಾಲಿ ತ್ಯಾಜ್ಯ ನೀರು 3ನೇ ಹಂತದಲ್ಲಿ ಶುದ್ಧೀಕರಣವಾಗಬೇಕು. ಕೃಷ್ಣಾ ನದಿ ನೀರು ಹರಿಸಲು ಆಗ್ರಹ. ಕೆಂಪೇಗೌಡ ಕಾನೂನು ಕಾಲೇಜು ವಿದ್ಯಾರ್ಥಿನಿಯ ಕಾಲ ಮೇಲೆ ಸರ್ಕಾರಿ ಬಸ್ ಹರಿದ ಪ್ರಕರಣ. ಆಸ್ಪತ್ರೆಗೆ ಭೇಟಿ ನೀಡಿ ವಿದ್ಯಾರ್ಥಿನಿ ಕ್ಷೇಮ ವಿಚಾರಿಸಿದ ರಕ್ಷಾ ರಾಮಯ್ಯ. ಕುಟುಂಬಸ್ಥರಿಗೆ ಸಾಂತ್ವನ. ಭೂನೀಲಾ ಸಮೇತ ಗಡಿದಂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಸಂಪನ್ನ. ರಥೋತ್ಸವಕ್ಕೆ ಸಾಕ್ಷಿಯಾದ ಸಹಸ್ರಾರು ಭಕ್ತರು. ದನಗಳಿಲ್ಲದೆ ಕಳೆಗುತ್ತಿದ ದನಗಳ ಜಾತ್ರೆ. ಜಿಲ್ಲಾಧಿಕಾರಿ ಜಿ ಪ್ರಭು ಭಾಗಿ. ಇದಿಷ್ಟು ಇವತ್ತಿನ ಸುದ್ದಿ ಸ್ವಾರಸ್ಯಗಳು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ CTV ನ್ಯೂಸ್. ಇದು ನಿಮ್ಮ ಜೊತೆಗಾರ.